ನಮಸ್ಕಾರ ವೀಕ್ಷಕರೇ. ಕಮೆಂಟ್ಸ್ ರಿವ್ಯೂ ನಾನು ಅವಾಗ ತಿಂಗಳಲ್ಲಿ ಒಂದ್ಸಲನಾದರೂ ಈ ರಿವ್ಯೂ ಮಾಡ್ತಾ ಇರ್ತೀನಿ. ಕಾರಣ ನಿಮ್ಮ ಕಮೆಂಟ್ಸ್ಗಳು ನಮಗೂ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ಕಮೆಂಟ್ಸ್ಗಳಲ್ಲಿ ನಮಗೆ ಗೊತ್ತಿಲ್ಲದಿರೋ ವಿಷಯಗಳು ತಿಳಿದಿರುತ್ತೆ. ಅದಕ್ಕೋಸ್ಕರ ಈ ಕಮೆಂಟ್ಸ್ ರಿವ್ಯೂ ಪ್ರೋಗ್ರಾಮ್ ಮಾಡ್ತಾ ಇರ್ತೀವಿ. ಕಮೆಂಟ್ಸ್ ರಿವ್ಯೂನಲ್ಲಿ ಈ ಸಲನೂ ತುಂಬ ಕ್ವಶನರೀಸ್ ಇದೆ. ಆದರೆ ಕೆಲವಷ್ಟು ಮಾತ್ರ ಒಳ್ಳೆ ಕ್ವಶನರೀಸ್ ಇದೆ, ಕೆಲವಷ್ಟು ಬೈದು ಹೇಳೋರು ಇದ್ದಾರೆ. ಬೈದು ಹೇಳಿದ್ರು ಏನು ತೊಂದರೆ ಇಲ್ಲ, ನಮಗೆ ಒಳ್ಳೆ ವಿಷಯಗಳು ಅರ್ಥ ಆಗಲಿ ಅಂತ ಬೈದು ಹೇಳ್ತಾ ಇರ್ಬೋದು. ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಇನ್ನ ಕೆಲವೊಬ್ರು ಇರ್ತಾರೆ, ಅವ್ರಿಗೇನು ಅಂದ್ರೆ ಸುಮ್ಮನೆ ಸಿಕ್ಕಿದಕ್ಕೆಲ್ಲ ಕಮೆಂಟ್ಸ್ ಮಾಡಬೇಕು ಅನ್ನೋರು ಇರ್ತಾರೆ. ಅಂಥವ್ರ ಕಮೆಂಟ್ಸ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಈಗ ಇರುವಂಥ ಕಮೆಂಟ್ಸ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಕೆಲವಷ್ಟು ಕಮೆಂಟ್ಸ್ಗಳಲ್ಲಿ ನಾವು ತಿಳ್ಕೊಳ್ಳೋವಂಥ ಇನ್ಫಾರ್ಮೇಶನ್ ಇರುತ್ತೆ. ಅದಕ್ಕೋಸ್ಕರ ಕಮೆಂಟ್ಸ್ ರಿವ್ಯೂ ಅವಶ್ಯಕತೆ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ, ಇನ್ನು ಇವತ್ತಿನ ಕಮೆಂಟ್ಸ್ ರಿವ್ಯೂ ಪ್ರೋಗ್ರಾಮ್ ಅಲ್ಲಿ ಫಸ್ಟು 1 hour ಬಿಫೋರ್ ಕಾಲಜ್ಞಾನದ ಹೆಸರಲ್ಲಿ ಹನುಮ ಏನೋ ಒಂದು ವರ್ಡ್ ಹಾಕಿದ್ದಾರೆ, ಅರ್ಥ ಆಗಲಿಲ್ಲ. ಹನುಮದುವ ಕಾರ್ಯ ಅಂತ ಹಾಕಿದ್ದಾರೆ ಸರ್. ಅದೇನು ಅಂತ ವರ್ಡ್ ನನಗೂ ಗೊತ್ತಾಗ್ಲಿಲ್ಲ. ಓಕೆ ಬಿಡಿ. ನೆಕ್ಸ್ಟು ಇನ್ನೊಬ್ರು ಹಾಕಿದ್ದಾರೆ, ಅವಧೂತರೆಂದರೆ ಸಾಕ್ಷಾತ್ ನಡೆದಾಡುವ ದೇವರು. ಮೊನ್ನೆ ಒಂದು ಪ್ರೋಗ್ರಾಮ್ ಮಾಡಿದ್ವಿ, ಏನಂದ್ರೆ ಜನ ಮರಳೋ ಜಾತ್ರೆ ಮರಳೋ ಅಂತ. ಅಂದ್ರೆ ಜನ ಯಾರ್ಯಾರನ್ನ ನಂಬ್ತಾ ಇದ್ದಾರೆ, ಹೇಗೆ ಮೂಢತ್ವಕ್ಕೆ ಬಲಿ ಆಗ್ತಾ ಇದಾರೆ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಅದು ಬಂದು ಟೋಪಿ ಅಮ್ಮ ಅಂತ ಹೇಳಿ ಅರುಣಾಚಲಂ ಸರೌಂಡಿಂಗ್ ಅಲ್ಲಿ ಒಬ್ರು ವಯಸ್ಸಾಗಿರೋರ್ನ ಜನ ಫಾಲೋ ಮಾಡ್ತಾ ಇದ್ದಾರೆ ತುಂಬಾ. ಅವ್ರನ್ನ ಅವಧೂತರು ಅಂತ ಯಾರೋ ಒಬ್ರು ಕರೆದಿದ್ದಾರೆ. ಸಾರಿ ಸರ್, ಅವಧೂತರು ಬರ್ತಾರೆ ಅಂತ ನಾನು ಶಿವಶರಣರು ಹೇಳಿರುವಂತ ವಚನಗಳಲ್ಲಿ ಹೇಳಿದ್ದೆ. ಆದ್ರೆ ಅವಧೂತರು ಅಂದ್ರೆ ಇದೇ ರೀತಿ ಇರ್ತಾರೆ ಅಂತ ನನಗೂ ಗೊತ್ತಿರ್ಲಿಲ್ಲ, ಯಾರು ಹೇಳಿರ್ಲಿಲ್ಲ. ಅವಧೂತರು ನಾರ್ಮಲ್ ಆಗಿ ಯಾರ ಕೈಗೂ ಸಿಗೋದಿಲ್ಲ. ಯಾವತ್ತಾದ್ರೂ ಜನಗಳಿಗೆ ಒಳ್ಳೆ ವಿಚಾರನ ಹೇಳಬೇಕು, ತಿಳಿಸ್ಬೇಕು, ಒಳ್ಳೆ ದಾರಿನ ತೋರಿಸ್ಬೇಕು ಅಂದಾಗ ಮಾತ್ರ ಅವಧೂತರು ಜನರ ಜೊತೆ ಬೆರೀತಾರೆ, ಬರ್ತಾರೆ ಅಂತ ಮಾತ್ರ ನಾನು ಓದಿದ್ದೆ. ಬಟ್ ಜನ ಏನು ಅಂದ್ರೆ ಏನು ಸಿಗುತ್ತೋ ಅದನ್ನೇ ಅವ್ರನ್ನ ಅವಧೂತರು ಇಲ್ಲ ಬೇರೆ ಬೇರೆ ವರ್ಡ್ಗಳಲ್ಲಿ ಅವ್ರನ್ನೇ ದೇವ್ರು ಮಾಡಿ ಕೂರಿಸ್ಕೊಂಡ್ಬಿಡ್ತಾರೆ. ಈಗ ಎಕ್ಸಾಂಪಲ್ ನಾನು ಹೇಳ್ಬೇಕು ಅಂದ್ರೆ ನಾರ್ತ್ ಕರ್ನಾಟಕ ಸರೌಂಡಿಂಗ್ ಅಲ್ಲಿ ನಿನ್ನೆ ಯಾವುದೋ ಒಂದು ಪ್ರೋಗ್ರಾಮ್ ನೋಡ್ತಾ ಇದ್ದೆ. ಯಾರೋ ಒಬ್ರು ಟ್ರೋಲ್ ಮಾಡಿ ಹಾಕಿದ್ದು ಒಂದು ಪ್ರೋಗ್ರಾಮು. ಮುತ್ಯಾನೋ ಇನ್ನೊಂದೇನೋ ಒಂದು ವರ್ಡ್ ಹಾಕಿದ್ರು. ಅಂದ್ರೆ ಮಲ್ಲಿಕಾರ್ಜುನ್ ಮುತ್ಯ ಅಂತ ಹೇಳಿ ಒಬ್ಬ ಚಿಕ್ಕ ಹುಡುಗ, ಒಂದು 20-21 ವರ್ಷ ಇರಬೇಕು. ಅವನ್ನ ದೇವ್ರು ಮಾಡಿ ಕೂರಿಸ್ಬಿಟ್ಟಿದ್ದಾರೆ. ಚಿಕ್ಕ ಹುಡುಗನ್ನ ಲೆಕ್ಕಕ್ಕೆ ಅವ್ರ ಹಿಸ್ಟ್ರಿನ ಸ್ಟಡಿ ಮಾಡಿ ಕೆಲವಷ್ಟು ಜನ ಪ್ರೋಗ್ರಾಮ್ ಮಾಡಿದ್ದಾರೆ. ಅವರ ತಂದೆ ಅವ್ರಿಗೂ ಆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ರಂತೆ. ಯಾವುದೋ ನಿಧಿ ಹುಡುಕ್ತೀವಿ ಅಂತ ಕೇಸಲ್ಲಿ ಜೈಲ್ಗೆ ಹೋಗ್ಬೇಕಾದಂತ ಪರಿಸ್ಥಿತಿ ಬಂದಾಗ ಆ ದೇವಸ್ಥಾನ ಪೂಜಾರಿ ಮಾಡೋದಕ್ಕೆ ಈ ಮಗನ ಕರ್ಕೊಂಡೋಗಿ ಕೂರಿಸಿದ್ದಾರೆ. ಅದಾದ ಮೇಲೆ ಅವನ ಜೊತೆ ಇದ್ದಂತ ಹುಡುಗರು, ಒಂದ್ 4-5 ಜನ ಹುಡುಗರು, ಇವ್ರಿಗೆ ಶಕ್ತಿ ಇದೆ, ಪವಾಡ ಮಾಡ್ತಾರೆ, ಹಾಗೆ ಹೀಗೆ ಅಂತ ಹೇಳಿ ಒಂದ್ 4-5 ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಅಲ್ಲೇ ಇಲ್ಲಿ ಬಿಟ್ಬಿಟ್ಟಿದ್ದಾರೆ. ಜನ ಏನು ಅಂದ್ರೆ ಯಾವ ವಿಡಿಯೋನಲ್ಲಿ ಏನಿದೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಏನೋ ಒಂದು ಜನಕ್ಕೆ ಕಾಣಿಸ್ತಾ ಅದ್ರಲ್ಲಿ ಏನೋ ಒಂದು ಪಾಸಿಟಿವಿಟಿ ಅನ್ನಿಸ್ಬಿಡ್ತಾ ತಕ್ಷಣ ಅದನ್ನ ನಂಬೋದಕ್ಕೆ ಶುರು ಮಾಡ್ಬಿಡ್ತಾರೆ. ಆ ತರ ಆಗಿ ಇವತ್ತು ಮಲ್ಲಿಕಾರ್ಜುನ ಮುತ್ಯ ಅನ್ನೋ ಒಬ್ಬ ಸಣ್ಣ ಹುಡುಗ, ಒಂದು ಸಣ್ಣ ಹುಡುಗ ಅನ್ನೋದಕ್ಕಿಂತ ಒಂದು 20-25 ವರ್ಷ ಇರ್ಬೋದು, ಆ ರೇಂಜಿನ ಹುಡುಗ ಮಕ್ಕಳನ್ನ ಕ್ಯಾಚ್ ಆಡ್ತಾ ಕೈಯಲ್ಲಿ ಹಿಡ್ಕೊಂಡು ಕ್ರಿಕೆಟ್ ಆಡ್ತಾ ಇರೋ ಹುಡುಗ. ಅವ್ರ ಪಾದ ತೊಳೆದು ಆ ನೀರ್ನ ಕುಡಿಯೋ ಜನ ಕೂಡ ಇದ್ದಾರೆ ಆ ಕಡೆ ಭಾಗದಲ್ಲಿ. ಅಂದ್ರೆ ಲೆಕ್ಕ ಹಾಕೊಳ್ಳಿ ಯಾವ ಲೆವೆಲ್ಗೆ ಹೋಗ್ತಾ ಇದಾರೆ. ಅವ್ರ ಬಗ್ಗೆ ಎಷ್ಟೊಂದು ವಿಡಿಯೋಗಳು ನೆಗೆಟಿವ್ ಆಗೂ ಮಾಡಾಕಿದ್ದಾರೆ. ಆದ್ರೆ ಅವ್ರ ಸುತ್ತಮುತ್ತ ಇರೋರು ಏನ್ ಮಾಡ್ತಾರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದಕ್ಕೂ ರೆಡಿ ಆಗಿದ್ದಾರೆ. ಅವ್ರನ್ನ ದೇವ್ರು ಅಂತ ತೋರಿಸ್ಬೇಕಷ್ಟೇ ಜನಕ್ಕೆ. ಆ ತರ ವ್ಯವಸ್ಥೆ ಅನ್ನೋದು ಬೆಳೀತಾ ಇದೆ. ಈಗ ಅವ್ರ ಆಸ್ತಿ ಎಷ್ಟಿರ್ಬೋದು ಅಂತ ಒಂದು ಅಂದಾಜು ಲೆಕ್ಕಾಚಾರದಲ್ಲಿ ಯಾವುದೋ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೆ. ಒಂದು 3-4 ವರ್ಷದ ಮುಂಚೆ ಏನು ಇಲ್ಲದೆ ಇದ್ದವರು, ಸಣ್ಣ ದೇವಸ್ಥಾನ, 3-4 ವರ್ಷ 5 ವರ್ಷ ಅನ್ಕೊಳ್ಳಿ, ದೇವಸ್ಥಾನದಲ್ಲಿ ಪೂಜಾರಿ ಆಗಿದ್ದವರು ಈಗ ಸುಮಾರು ಒಂದು 4-5 ಇನೋವಾ ಕಾರು, ಬೇರೆ ಬೇರೆ ಕಡೆ ಜಾಗಗಳು ಎಲ್ಲ ಸೇರಿಸಿ ಒಂದು 15-20-25 ಕೋಟಿ ಆಸ್ತಿ ಸಂಪಾದನೆ ಮಾಡಿದ್ದಾರೆ. ಅಂದ್ರೆ ಎಲ್ಲಿಂದ ಬಂತು ಈ ದುಡ್ಡು? ಜನರ ನಂಬಿಕೆ ಇವರ ಬಂಡವಾಳ ಆಗ್ತಾ ಇದೆ. ಅದನ್ನೇ ನಾನು ಹೇಳ್ತಾ ಇರೋದು. ನಿಜವಾದ ದೈವಾಂಶ ಸಂಭೂತರು ಸದ್ಯಕ್ಕೆ ನಮ್ಮ ಜೊತೆ ಯಾರು ಬದುಕ್ತಾ ಇಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ನಿಜವಾದ ಗುರು ಆದವನು ಅದನ್ನೇ ತೋರಿಸೋದು. ದೇವರು ಎಲ್ಲೆಲ್ಲೋ ಇಲ್ಲ, ಯಾರೆಲ್ಲೋ ಇಲ್ಲ, ನಮ್ಮಲ್ಲೇ ಇರ್ತಾನೆ. ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ನಿಜವಾದ ಗುರು ತಿಳಿಸುವಂತ ಕೆಲಸ ಮಾಡ್ತಾನೆ. ನಿಜವಾದ ಗುರು ಇದನ್ನು ಬಿಟ್ಟು ಇನ್ನ ಮೋಕ್ಷ ಸಿಗುವಂತ ವಿಷಯಗಳನ್ನಾಗ್ಲಿ, ಇಂಥ ವಿಷಯಗಳನ್ನ ಮಾತ್ರ ತಿಳಿಸ್ತಾ ಹೋಗ್ತಾರೆ. ಅದನ್ನ ಬಿಟ್ಟು ನಾನೇ ದೇವರು, ನನ್ನನ್ನು ಫಾಲೋ ಮಾಡಿ, ನನ್ನ ಹಿಂದೆ ಬನ್ನಿ, ನನ್ನ ಕಾಲಿಗೆ ಹೂವು ಹಾಕಿ, ನನ್ನ ನಾನೇ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿ ಅಂತ ಯಾವ ದೈವಾಂಶ ಸಂಭೂತನು ದೇವ ಪುರುಷನು ಹೇಳೋದಿಲ್ಲ. ಈಗ ನಾವೇ ನೋಡ್ತಾ ಇರ್ತೀವಲ್ಲ, ಸಣ್ಣ ಸಣ್ಣ ಜ್ಯೋತಿಷಿಗಳನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಆನೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡುವಂತ ಜನ ಇದ್ದೀರಾ. ನಿಜವಾಗ್ಲು ಅದು ಅವಶ್ಯಕತೆ ಇದೆಯಾ? ಅರ್ಥ ಮಾಡ್ಕೊಂಡು ಮಾಡ್ಬೇಕಾಗತ್ತೆ. ನಮ್ಮ ದುಡ್ಡನ್ನ ತಗೊಂಡೋಗಿ ಯಾರ್ದೋ ಪಾದಕ್ಕೆ ಹಾಕ್ಬಿಟ್ಟು ನಾವು ಪರಿಹಾರ ಸಿಗುತ್ತೆ ಅಂತ ನಂಬ್ತೀವಿ. ಓಕೆ, ಯಾರೋ ಒಬ್ರು 100ರಲ್ಲಿ ಒಂದು 10 ಜನಕ್ಕೆ ಪರಿಹಾರ ಸಿಗ್ಬೋದು. ಬಟ್ ಆದ್ರೆ ಎಲ್ಲರಿಗೂ ಪರಿಹಾರ ಕೊಡೋದಕ್ಕೆ ಅವ್ರು ದೇವರಲ್ಲ. ಅವಧೂತರು ಅಂದ್ರೆ ನಾನು ತಿಳ್ಕೊಂಡಿರೋದು
ಅವರು ಒಳ್ಳೆ ವಿಷಯಗಳನ್ನ ತಿಳಿಸುವಂತ ಗುರು ಆಗಿರ್ತಾರೆ, ಜನಕ್ಕೆ ಒಳ್ಳೆ ದಾರಿ ತೋರಿಸುವಂತ ಗುರು ಆಗಿರ್ತಾರೆ. ಇದರಲ್ಲಿ ನಾನು ತೋರಿಸಿರೋ ವಿಡಿಯೋದಲ್ಲಿ ಅವ್ರಿಗೆ ಪಾಪ ಅವ್ರನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಅವ್ರ ಬಗ್ಗೆನೇ ಅವ್ರಿಗೆ ಅರಿವಿಲ್ಲ ಅಂತವ್ರನ್ನ ಅವಧೂತರು ಅಂತ ಯಾವ ರೀತಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಅದನ್ನ ತಿಳ್ಕೊಳ್ಳಿ ಅಂತ ಅಷ್ಟೇ ನಾನು ತಿಳಿಸಿರೋದು. ಅದ್ರೆಲ್ಲಾದ್ರೂ ತಪ್ಪು ಹೇಳಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ನೆಕ್ಸ್ಟು ಸತೀಶ್ ಅಣ್ಣನ ಕೇಳಿ ಸರ್, ಅವ್ರಿಗೆ ಇವ್ರ ಬಗ್ಗೆ ಗೊತ್ತು ಅಂತ ಹೇಳಿದ್ದೀರಾ. ನೆಕ್ಸ್ಟ್ ಟೈಮ್ ಮೀಟ್ ಮಾಡಿದಾಗ ಕೇಳೋ ಪ್ರಯತ್ನ ಮಾಡ್ತೀನಿ ಸರ್. ಸದ್ಯಕ್ಕೆ 1 ತಿಂಗಳಾಯ್ತು, ಎಲ್ಲೂ ಹೊರಗಡೆ ಹೋಗೋದಕ್ಕಾಗಿಲ್ಲ. ನಾನು ಕೆಲವೊಂದು ಕಾರಣಗಳಿಂದ ನಾಯಿ ಕಚ್ಚಿದೆ, 1 ತಿಂಗಳಾಯ್ತಾ ಬಂತು ಗಾಯ ಆಗಿ, ಸದ್ಯಕ್ಕೆ ಎಲ್ಲೂ ಹೋಗೋಕ್ಕಾಗಿಲ್ಲ. ಅದಕ್ಕೋಸ್ಕರ ಈ ವಿಷಯಗಳನ್ನ ನೆಕ್ಸ್ಟ್ ಪ್ರೋಗ್ರಾಮಲ್ಲಿ ಸರ್ ಜೊತೆ ಡಿಸ್ಕಸ್ ಮಾಡಿ ನಿಮಗೆ ತಿಳಿಸೋಂಥ ಪ್ರಯತ್ನ ಮಾಡ್ತೀನಿ. ಯಾರೋ ಒಬ್ರು ತಮಿಳಲ್ಲಿ ಏನೋ ಒಂದು ಕಮೆಂಟ್ ಹಾಕಿದ್ದೀರಾ, ಅದು ಅರ್ಥ ಆಗಲ್ಲ ಬಿಡಿ ನನಗೆ. ಅವರು ಬೆಳೆಸಿರುವ ಸಂಸ್ಕಾರವೇ ತಿರುಗಿ ಬಂದಿದೆ. ಅಂದ್ರೆ ಇಲ್ಲಿ ಅಪ್ಪನನ್ನ ಇರಿದು ಕೊಲ್ಲುವಂತ ಮಕ್ಕಳು ಹುಡ್ತಾರೆ ಅಂತ ಕಾಲಜ್ಞಾನದಲ್ಲಿ ಬರ್ದಿದ್ರು. ಆ ವಿಷಯಗಳು ಕಣ್ಮುಂದೆ ನಡೀತಾ ಇದಾವೆ ನೋಡಿ ಅಂತ ಯಾರೊಬ್ರು ಒಂದು ವಿಡಿಯೋ ಕಳಿಸಿದ್ರು, ಅದ್ರ ಬೇಸ್ ಮೇಲೆ ನಾನು ವಿಡಿಯೋ ಮಾಡಿದ್ದೆ. ಇಲ್ಲಿ ಏನಂದ್ರೆ ಈ ತರದ್ದು ಎಷ್ಟೋ ಕಡೆ ನಡೀತಾ ಇದೆ. ಅಪ್ಪನ ಕೊಲ್ಲುವಂತ ಮಕ್ಕಳಿದ್ದಾರೆ, ಎಷ್ಟೋ ಕಡೆ ವಿಷ ಹಾಕಿ ಕೊಂದಿದ್ದಾರೆ ಮಕ್ಕಳನ್ನ ಕೊಂದಿರುವಂತ ಅಪ್ಪ ಅಮ್ಮನೂ ಇದ್ದಾರೆ, ಅಪ್ಪ ಅಮ್ಮನ ಕೊಂದಿರುವಂತ ಮಕ್ಕಳು ಇದ್ದಾರೆ. ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಪ್ರಪಂಚ ಅನ್ನೋದು ದುಡ್ಡಿನ ಮೇಲೆ ನಿಂತ್ಕೊಂಡ್ಬಿಟ್ಟಿದೆ. ದುಡ್ಡಿದ್ರೆ ಯಾವ ಕಡೆ ಬೇಕಾದ್ರೂ ಹೋಗ್ಬೋದು, ಯಾರನ್ನ ಬೇಕಾದ್ರೂ ಸೃಷ್ಟಿ ಮಾಡ್ಕೋಬಹುದು ಅಂತ ಜನ ಅನ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಜನಕ್ಕೆ ಗೊತ್ತಿಲ್ಲ ಅವ್ರ ಜೀವನನು ಶಾಶ್ವತ ಅಲ್ಲ ಅಂತ. ಅದ್ರ ಬೇಸ್ ಮೇಲೆ ಈ ವಿಡಿಯೋಗಳನ್ನ ನಮ್ಮ ನಿಮ್ಗೆ ತಿಳಿಸ್ತಾ ಇರೋದು. ಇನ್ನ ಸರ್, ಅಣ್ಣ ಪ್ರೇಮ್ ಮಾಹಿತಿ ಅಣ್ಣ, ನೀವು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಖಂಡಿತ ನೀವು ಕೂಡ ಹಿಂದಿನ ಜನ್ಮದಲ್ಲಿ ದೇವರು ಒಂದು ಅನುಯಾಯಿ ಆಗಿದ್ರೇನೋ ಅನ್ಸುತ್ತೆ. ದೇವರು ನಿಮ್ಮನ್ನು ಆಯ್ಕೆ ಮಾಡಿ ಕಾಲಜ್ಞಾನ ನಿಮ್ಮ ಮೂಲಕ ಎಲ್ರಿಗೂ ತಿಳಿಸ್ತಾ ಇದ್ದಾರೆ ಅನ್ಕೋತೀನಿ. ಹಿಂಗೆ ಒಳ್ಳೇದು ಮಾಡ್ಲಿ ಅಣ್ಣ. ಓಕೆ, ಯಾರೋ ಒಬ್ರು ನನಗೆ ಹೇಳಿರೋಂಥ ಕಮೆಂಟ್ ಇದು. ನೀವು ಹಿಂದಿನ ಜನ್ಮದಲ್ಲಿ ಅನುಯಾಯಿ ಆಗಿದ್ರೇನೋ ದೇವ್ರದ್ದು ಅಂತ ಹೇಳಿದಾರ. ಹಿಂದಿನ ಜನ್ಮದ ಬಗ್ಗೆ ನನಗೆ ಗೊತ್ತಿಲ್ಲ. ಸದ್ಯಕ್ಕೆ ಯಾಕೆ ಈ ಫೀಲ್ಡ್ಗೆ ಬಂದೆ ಅಂತ ನನಗೆ ಗೊತ್ತಿಲ್ಲ. ನಾನು ಯಾವುದೋ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ಕೊಂಡಿದ್ದವನು ಸಡನ್ ಆಗಿ ಯಾವುದೋ ಒಂದು ರೀಸನ್ಗಳಿಲ್ಲದೆ ಕೆಲಸದಿಂದ ತೆಗೆದಾಕಿದ್ರು. ಅದು ಅಕಸ್ಮಾತ್ ಆಗಿ ಏನೇನೋ ಆಗಿ ಕೇಸೆಲ್ಲ ನಡೀತಾ ಇದೆ ಬಿಡಿ. ಆ ಫೀಲ್ಡಿಂದ ನಾನು ಜನರಲ್ ಇನ್ಫಾರ್ಮೇಷನ್ಗಳು, ನಮ್ಮ ಸುತ್ತಮುತ್ತ ಈ ಥರದ್ದು ತಪ್ಪುಗಳು ನಡೀತಾ ಇರುತ್ತೆ, ಇದನ್ನ ಕರೆಕ್ಟ್ ಮಾಡಬೇಕಾಗಿರೋದು ನಾವೇ ಅಂತ ಜನಕ್ಕೆ ಅರ್ಥ ಮಾಡಿಸೋವಂಥ ಒಂದು ಕೆಲಸ ಮಾಡೋಣ. ಜನಕ್ಕೆ ಒಳ್ಳೆ ದಾರಿ ಯಾವುದು, ಯಾವ ರೀತಿ ಹೋರಾಟ ಮಾಡಬೇಕು, ಯಾವ ಸರಿ ಯಾವ ತಪ್ಪು ಅಂತ ತಿಳಿಸೋ ಒಂದು ಕೆಲಸ ಮಾಡೋಣ ಅಂತ ನಾನು ಈ ಚಾನಲ್ನ ಶುರು ಮಾಡಿದೆ. ಅಕಸ್ಮಾತ್ ಆಗಿ ನಮಗೆ ಈ ಕಾಲಜ್ಞಾನದ ಬಗ್ಗೆ ತಿಳಿತಾ ಹೋಯ್ತು. ಆಮೇಲೆ ನನಗೆ ಗೊತ್ತಾಗ್ತಾ ಹೋಗಿದ್ದೇನೆಂದ್ರೆ, ನಾನು 2012ಇಂದ ಸ್ವಲ್ಪ ಕತೆಗಳ ಬರೆಯೋದ್ರಲ್ಲಿ ಲೀನನಾಗಿದ್ದೆ ಅಂತಾರಲ್ಲ, ಆ ಥರ ತುಂಬ ಕತೆಗಳನ್ನ ಬರೆದಿದ್ದೀನಿ. 2014-15 ಕತೆಗಳನ್ನ ಬರೆದು ರಿಜಿಸ್ಟ್ರು ಮಾಡಿದ್ದೀವಿ. ಅಂದರೆ ಬಾಂಬೆ ರೈಟರ್ ಅಸೋಸಿಯೇಷನ್ ಅಲ್ಲಿ ಇರುತ್ತೆ. ನನ್ನ ಕತೆ ಬರೆಯೋದು ಒಂಥರ ಹಾಬಿ ಆಗೋಗ್ಬಿಟ್ಟಿತ್ತು. ಎಷ್ಟೋ ಜನಕ್ಕೆ ಕತೆಗಳನ್ನ ಕೊಟ್ಟಿದ್ದೀನಿ. ಅದರಲ್ಲಿ ಕೆಲವಷ್ಟು ಕತೆಗಳು ಅದು ಯಾವ ಥರ ಮೂಡಿರುತ್ತೋ ಗೊತ್ತಿಲ್ಲ. ಕೆಲವಷ್ಟು ರಾತ್ರಿ ಹೊತ್ತು ಕನಸಿನ ರೂಪದಲ್ಲೂ ಬರುತ್ತೆ ಕತೆಗಳು ಅಂತ ಹೇಳ್ತಾರಲ್ಲ, ಆ ಥರ ಕತೆಗಳನ್ನೂ ಬರೆದಿದ್ದೀನಿ. ಅದರಲ್ಲಿ ಒಂದು 10 ಕತೆ ನನಗೆ ಗೊತ್ತಿರೋ ಹಂಗೆ ಈ ಕಾಲಜ್ಞಾನಕ್ಕೆ ಸಂಬಂಧಪಟ್ಟಿದ್ದನ್ನ ಈಗ ಮಾತಾಡ್ತಾ ಇದ್ದೀವಲ್ಲ, ಈ ವಿಷಯಗಳನ್ನ ನಾನು ಅವಾಗ ಕಂಡಿದ್ದಂಥ ವಿಷಯಗಳು. ಅದನ್ನೇ ಕೆಲವಷ್ಟು ಜನರ ಹತ್ರ ಡಿಸ್ಕಸ್ ಮಾಡ್ಕೊಂಡು ನಾನು ಹುಡುಕ್ತಾ ಇರೋವಂಥ ವಿಷಯ ಈ ಕಾಲಜ್ಞಾನ ಸಂಬಂಧಪಟ್ಟಿದ್ದೆ. ಅದಕ್ಕೋಸ್ಕರನೇ ನನ್ನನ್ನು ಈ ಫೀಲ್ಡ್ ಕರ್ಕೊಬಂತೇನೋ. ಇನ್ನೂ ತುಂಬ ತಿಳ್ಕೊಳ್ಳೋದಿದೆ, ನಿಮಗೆ ತಿಳಿಸೋದಿದೆ. ಆ ವಿಷಯನ ನಾನು ಮಾಡ್ತಾನೆ ಇರ್ತೀನಿ. ಹೋಗ್ತಾ ತಿಳ್ಕೊಳ್ತಾ ಹೋಗೋಣ ಸರ್. ಇನ್ನು ನೆಕ್ಸ್ಟು ಪುನೀತ್ ಅನ್ನೋರು, ಬ್ರದರ್ ಶೀಸ್ ಅವಧೂತ ನೋನ್ ಆಸ್ ಟೋಪಿ ಅಮ್ಮ, ಶಿ ಡಸಂಟ್ ಟೇಕ್ ಎನಿ ಮನಿ. ಹೌದು ಸರ್, ಅವರು ಯಾವುದೇ ದುಡ್ಡನ್ನ ತಗೊಳ್ಳೋದಿಲ್ಲ. ಬಟ್ ಆದರೆ ಒಂದು 4 ದಿನ ಕಾಯಿರಿ, ಅವ್ರನ್ನೇ ದೇವ್ರು ಮಾಡಿ ಅವ್ರಿಗೊಂದು ದೇವಸ್ಥಾನ ಕಟ್ಟಿ ಅವರ ಹೆಸರಲ್ಲಿ ದುಡ್ಡು ವಸೂಲಿ ಮಾಡೋರು ಜನ ಸೃಷ್ಟಿ ಆಗ್ಬಿಡ್ತಾರೆ. ಈಗ ನೋಡಿರ್ತೀರಲ್ಲ ನೀವೇ ಕಣ್ಮುಂದೆ, ಒಂದು ಕಲ್ಲಿಟ್ರು ಅದಕ್ಕೆ ದೇವಸ್ಥಾನ ಕಟ್ಟಿ ಪೂಜೆ ಮಾಡಿ ಲಾಸ್ಟ್ಗೆ ಅದ್ರ ಹೆಸರಲ್ಲಿ ಉಂಡಿ ಇಟ್ಟು ದುಡ್ಡು ವಸೂಲಿ ಮಾಡಿ ಟ್ರಸ್ಟ್ ಮಾಡಿ, ಆ ಟ್ರಸ್ಟಿಂದ ಬಿಂದಾಸ ಬದುಕೋರು ಜಾಸ್ತಿ ಜನ ಹೋಗ್ತಾರೆ. ನಾನು ಸ್ಟಾರ್ಟಿಂಗಲ್ಲೇ ನಿಮ್ಗೆ ಅದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟೆ, ಮಲ್ಲಿಕಾರ್ಜುನ ಮುತ್ಯ ಅಂತ. ಚಿಕ್ಕ ಹುಡುಗ ನೋಡಿದ್ರೆ 20 ಕೋಟಿ 25 ಕೋಟಿ ಆಸ್ತಿ ಸಂಪಾದನೆ ಮಾಡ್ತಾನೆ ಒಂದು 2-3 ವರ್ಷದಲ್ಲಿ. ಅಂದರೆ ಅರ್ಥ ಮಾಡ್ಕೋಬೇಕು ನೀವು ಯಾವ್ದು ಸರಿ ಯಾವ ತಪ್ಪು ಅಂತ. ಇನ್ನು ಉಳಿದಿದ್ದು ನಿಮಗೆ ಬಿಟ್ಟಿದ್ದು. ಇನ್ನ ಹರೇ ಹರೇ ರಾಮ ರಾಮ. ಓಕೆ, ಇನ್ನ ಮುದುಗಲ್ಲು ಒಂದು ಊರು ಸರ್, ಅದು ರಾಯಚೂರು ಜಿಲ್ಲೆಯಲ್ಲಿ ಬರುತ್ತೆ ಸರ್. ಓಕೆ, ಇಲ್ಲಿ ಕೆಲವಷ್ಟು ವಿಷಯಗಳನ್ನ ಅಂದರೆ ವಚನಗಳಲ್ಲಿ ಶರಣರು ಬರೆದಿರುವಂಥ ವಚನಗಳನ್ನ ಡಿಸ್ಕಸ್ ಮಾಡಿದಾಗ ಅದಕ್ಕೆ ನನಗೂ ಕೆಲವೊಂದು ಡೌಟ್ಗಳಲ್ಲಿ ಹೇಳಿರ್ತೀನಿ. ಏಕೆಂದರೆ ಅದರಲ್ಲೂ ಹಳೆಗನ್ನಡದಲ್ಲಿರೋದ್ರಿಂದ ನನಗೂ ಪೂರ್ತಿಯಾಗಿ ಓದೋದು ಕಷ್ಟ ಆಗುತ್ತೆ. ಅಂಥ ವಿಷಯಗಳನ್ನ ಕೆಲವೊಬ್ರು ಕರೆಕ್ಟ್ ಮಾಡೋ ಕೆಲಸ ಮಾಡ್ತಾ ಇರ್ತೀರಾ. ಥ್ಯಾಂಕ್ ಯು ಫಾರ್ ದಟ್. ನನಗೆ ಗೊತ್ತಿಲ್ಲದೆ ಇರೋ ವಿಷಯಗಳನ್ನ ತಿಳಿಸೋ ಕೆಲಸ ಮಾಡ್ತಾ ಇರ್ತೀರಾ.
ಇನ್ನ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುವ ಸೌಜನ್ಯ ತೋರಿಸಿ ಅಂತ ಯಾರೊಬ್ರು ಕೇಳಿದ್ದೀರಾ. ಸರ್, ನಾವು ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಆವಾಗ ನೀವು ಕೇಳೋ ಪ್ರಶ್ನೆಗಳನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಅದಕ್ಕೂ ಉತ್ತರ ಕೊಡುವಂಥದ್ದು, ಪ್ಲಸ್ ಸತೀಶ್ ಸರ್, ಇನ್ನು ಗುರುದೇವ್ ಸರ್ ಇವ್ರ ಜೊತೆ ಎಲ್ಲ ಡಿಸ್ಕಸ್ ಮಾಡಿ ನಿಮ್ಗೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಕೆಲವೊಂದಕ್ಕೆ ಉತ್ತರ ಸಿಗದೇ ಇರ್ಬೋದು, ಏಕೆಂದರೆ ಹುಡ್ಕೋದಕ್ಕೆ ತುಂಬ ಡಿಲೇ ಆಗ್ಬೋದು. ಅಂಥ ಟೈಮ್ ಆದರೆ ಆ ಥರದ್ದು ಏನಾದರೂ ಆಗಿದ್ರೆ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳೋದಕ್ಕೆ ಅಷ್ಟೇ ಇಷ್ಟಪಡ್ತೀನಿ. ಇನ್ನು ಆಗ್ತಾನೆ ಹುಟ್ಟಿರೋ ಕರು ಹಾಲು ಕೊಡ್ತಾ ಇದೆ ಸರ್, ಹುಟ್ಟಿ 3 ದಿನಕ್ಕೆ ವಿಡಿಯೋ ಕಳಿಸ್ತೀನಿ, ನಿಮ್ಮ ನಂಬರ್ ಕಳಿಸಿ ಕೊಡಿ ಸರ್ ಅಂತ ಯಾರೋ ಒಬ್ರು ಕೇಳಿದ್ದೀರಾ. ಓಕೆ, ನನ್ನ ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ದಯವಿಟ್ಟು ಯಾರು ಫೋನ್ ಮಾಡೋದಕ್ಕೆ ಹೋಗ್ಬೇಡಿ. ಏನಾದರೂ ಇದ್ದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ನಾವು ಅಲ್ಲಿ ಒಳ್ಳೆ ವಿಷಯಗಳಿದ್ರೆ ಅವುಗಳನ್ನ ಜನಕ್ಕೆ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇರ್ತೀವಿ. ಯಾವ ವಿಷಯ ಆದರೂ ಸರಿ ಅದಕ್ಕೆ ತಕ್ಕನಾದ ಪ್ರೂಫ್ ಇದ್ರೆ ಮಾತ್ರ ನಾವು ಪ್ರಸಾರ ಮಾಡ್ತಾ ಹೋಗ್ತೀವಿ. ಕೃಷ್ಣ, ಕನ್ನಡದಲ್ಲಿ ಮಾತಾಡ್ಸಪ್ಪ ಅಂತ ಯಾರೊಬ್ರು ಕೇಳಿದ್ದೀರಾ. ಓಕೆ, ಇನ್ನು ಈ ವಿಷಯದಲ್ಲಿ ಬಂದು ಸತೀಶ್ ಸರ್ ಮೊದಲೇ ಹೇಳಿದ್ರು, ಸೆಲೆಸ್ಟಲ್ ಐ ಪ್ಲಸ್ ಬೇರೆ ಈ ಥರದ್ದು ಎಷ್ಟೋ ವಿಷಯಗಳಿದೆ ತಿಳಿಸ್ಬೇಕಾಗಿರೋದು. ಬಟ್ ಆದರೆ ಅದು ಕಂಪ್ಲೀಟಾಗಿ ಇಂಗ್ಲೀಷಲ್ಲಿ ಇರೋದ್ರಿಂದ ಆ ವಿಷಯಗಳನ್ನ ಕನ್ನಡದಲ್ಲಿ ತಿಳಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ಟ್ರಾನ್ಸ್ಲೇಷನ್ ಕೂಡ ತುಂಬ ಕಷ್ಟ ಇದೆ ಆ ವರ್ಡ್ಗಳನ್ನ ಕನ್ನಡದಲ್ಲಿ ನಾವು ಹೇಳೋದಕ್ಕೆ. ಅದಕ್ಕೆ ಅದನ್ನು ಇಂಗ್ಲೀಷಲ್ಲೇ ತಿಳಿಸ್ತೀನಿ, ಜನರಿಗೆ ಅರ್ಥ ಆಗಲಿ ಅಂದ್ಬಿಟ್ಟೆ ನಾನು ಪಕ್ಕದಲ್ಲಿ ಸಬ್ಟೈಟಲ್ ರೀತಿ ಕನ್ನಡದಲ್ಲಿ ಟೈಪಿಂಗ್ ಮಾಡಿ ಆ ವಿಷಯಗಳನ್ನ ನಿಮಗೆ ತಿಳಿಸೋ ಪ್ರಯತ್ನ ಮಾಡಿರ್ತೀವಿ. ದಯವಿಟ್ಟು ಇಂಥದ್ದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ವಿಷಯ ತಿಳಿಸ್ಬೇಕು ಅಂದಾಗ, ತಿಳ್ಕೊಬೇಕು ಅಂದಾಗ ಲ್ಯಾಂಗ್ವೇಜ್ ಕನ್ಸರ್ನ್ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಪನ್ನಾಲಿ ಮೀನ್ಸ್ ಹೊನ್ನಾಳಿ ಅಟ್ ಶಿವಮೊಗ್ಗ ಡಿಸ್ಟಿಕ್. ಓಕೆ, ಗೊತ್ತಿಲ್ಲದಿರೋ ವಿಷಯಗಳನ್ನ ತಿಳಿಸ್ತಾ ಇದ್ದೀರಾ ಸರ್, ಥ್ಯಾಂಕ್ ಯು ವೆರಿ ಮಚ್. ಇನ್ನು ಪ್ರಳಯ ಯಾವಾಗ? ಮಹಾವಿನಾಶ ಎಂದರೆ ಜನರು ಕೋಟಿ ಲೆಕ್ಕದಲ್ಲಿ ಸಾಯ್ತಾರೆ, ಅಂತ ಲಕ್ಷಣ ಕಾಣ್ತಿಲ್ಲ ಸರ್. ಪ್ರಳಯ ಆಗುತ್ತೆ ಅಂತ ಹೆದರ್ಕೊಳಕ್ ಹೋಗ್ಬೇಡಿ. ಇಲ್ಲಿ ನಾವು ಪ್ರಳಯ ಆಗುತ್ತೆ ಅಂದ್ರೆ, ಈಗ ರೀಸೆಂಟಾಗಿ ನೀವು ದುಬೈಯಲ್ಲಿ ನೋಡಿರ್ಬೋದು ಪ್ರಳಯ, ಅದನ್ನು ಕೂಡ ಜಲ ಪ್ರಳಯ ಅಂದರು. ಅಂದರೆ ಇರೋ ಜನ ಎಲ್ಲ ಸತ್ತೋಗ್ತಾರೆ ಅಂತ ಅಲ್ಲ, ಕೆಲವಷ್ಟು ಭೂಭಾಗಗಳಿಗೆ ಇದರಿಂದ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದಷ್ಟೇ. ಒಂದೊಂದು ಕಡೆ ಒಂದೊಂದು ವರ್ಷ ಆಗ್ಬೋದು, ಈಗ ಇಲ್ಲ ಆಗ್ಬೋದು, ಇನ್ನೊಂದು ವರ್ಷ ಮುಂದಿನ ವರ್ಷ ಬೇರೆ ಕಡೆ ಆಗ್ಬೋದು, ಅದ್ರ ಮುಂದಿನ ವರ್ಷ ಇನ್ನೊಂದು ಕಡೆ ಆಗ್ಬೋದು. ಟೋಟಲ್ ಆಗಿ ಕೆಲವಷ್ಟು ಜಾಗಗಳಲ್ಲಿ ವಿನಾಶ ಅನ್ನೋದು ಆಗ್ತಾ ಇರುತ್ತೆ. ಈಗ ಕರೋನಾ ಬಂದು ಎಷ್ಟೋ ಜನ ಸತ್ರು, ಅದು ಕೂಡ ಪ್ರಳಯನೇ. ಅದು ಕ್ರಿಮಿ ಅಂದರೆ ಈ ವೈರಸ್ ಪ್ರಳಯ ಅಂತ ಅನ್ಕೋಬೇಕಾಗತ್ತೆ. ಅದನ್ನೇ ಶರಣರು ಬರೆದಿದ್ದು, ಕ್ರಿಮಿ ಕೀಟಗಳಿಂದ ವಿಷದ ಗಾಳಿ ಬೀಸಿ ಜನ ಸಾಯ್ತಾರೆ ಅಂತ. ಹತ್ತತ್ರ ಒಂದು 5-6 ಕೋಟಿ ಜನ ಅಂತೂ ಸತ್ತಿರ್ಬೋದು ಒಂದು ಲೆಕ್ಕಾಚಾರದ ಪ್ರಕಾರ. ಅಲ್ಲಿ ಕೋಟಿ ಜನ ಸತ್ರಲ್ಲ. ಇದೇ ತರ ಈ ಕೋವಿಡ್ ಶೀಲ್ಡ್ ಅಂತ ಒಂದು ಇಂಜೆಕ್ಷನ್ ಎಲ್ಲರೂ ಕೊಟ್ಟಿದ್ದಾರೆ, ಅದರಿಂದನೂ ಇಂಪ್ಯಾಕ್ಟ್ ಆಗಿ ಜನ ಸಾಯ್ತಾ ಇದ್ದಾರೆ. ಇನ್ನು ಬೇರೆ ಕಾಯಿಲೆಗಳು ಆಲ್ರೆಡಿ ರೆಡಿ ಆಗಿದೆ ಬರೋದಕ್ಕೆ ಅಂತಲೂ ಸೈಂಟಿಸ್ಟ್ಗಳು ಹೇಳಿದ್ದಾರೆ. ಈಗಾಗಲೇ ಸೌತ್ ಅಮೆರಿಕಾದಲ್ಲಿ ದನಗಳಿಗೆ ಬರುವಂಥ ಒಂದು ಕಾಯಿಲೆ ಬಂದಿದೆ. ಇನ್ನು ಜಿಂಕೆಗಳಿಗೆ ಬರುವಂಥ ಒಂದು ಕಾಯಿಲೆ ಮನುಷ್ಯರು ಬರ್ತಾ ಇದೆ. ಈ ಥರ ಎಷ್ಟೋ ಕಾಯಿಲೆಗಳು ಬರೋದಕ್ಕೆ ಶುರುವಾಗಿದೆ. ಅವುಗಳಿಗೆ ಮೆಡಿಸಿನ್ ಹುಡುಕೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲ ಮೆಡಿಸಿನ್ ಮಾಫಿಯಾ ಅನ್ನೋದು ಇದನ್ನ ಬಳಸ್ಕೊಳ್ತಾ ಏನೋ ಕಾಯ್ದು ನೋಡ್ಬೇಕಾಗತ್ತೆ ಸರ್. ಗೆಟ್ ವೆಲ್ ಸೂನ್ ಸರ್, ಪ್ಲೀಸ್ ಕಂಟಿನ್ಯೂ. ನನಗೆ ಅಂದರೆ ನಾಯಿ ಕಚ್ಚಿದ್ದಕ್ಕೆ ಯಾರೋ ಒಬ್ರು ಕಮೆಂಟ್ ಹಾಕಿದ್ದೀರಾ, ಥ್ಯಾಂಕ್ ಯು. ಆದಷ್ಟು ಬೇಗ ರಿಕವರಿ ಆಗ್ತಾ ಇದ್ದಂಗೆ ಬೇರೆ ವಿಷಯಗಳನ್ನ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತಾ ಇರ್ತೀನಿ. ಇನ್ನು ಫೋನ್ ನಂಬರ್ ಕಳಿಸಿ ಸರ್ ಅಂತ ಕೇಳ್ತಾನೆ ಇದ್ದೀರಾ ಎಲ್ಲರೂ. ಫೋನ್ ನಂಬರ್ ಕಳ್ಸೋದು ದೊಡ್ಡ ವಿಷಯ ಅಲ್ಲ ಸರ್. ಫೋನ್ ನಂಬರ್ ಆಗ್ತಾ ಇದೆ, ಹಿಂಗೆ ಫೋನ್ ಮಾಡ್ತಾನೆ ಇರ್ತಾರೆ ತುಂಬ ಜನ. ಈಗ ಒಂದು 2-3 ಪ್ರೋಗ್ರಾಮಲ್ಲಿ ಫೋನ್ ನಂಬರ್ ಹಾಕಿರೋದಕ್ಕೆ ಎಷ್ಟೆಷ್ಟೋ ಫೋನ್ ಬರ್ತಾ ಇದೆ, ಆನ್ಸರ್ ಮಾಡೋದಕ್ಕೆ ಕಷ್ಟ ಆಗ್ಬಿಡುತ್ತೆ. ಕೆಲವೊಬ್ರು ಅವ್ರ ಕಷ್ಟಗಳು ಹೇಳ್ಕೊಳ್ತಾರೆ, ನನ್ನ ಮಗು ಹುಷಾರಿಲ್ಲ ಸರ್, ನನ್ನ ಮಗು ತೊಂದರೆ ಇದೆ, ಸಪೋರ್ಟ್ ಮಾಡಿ ಅಂತೀರಾ. ಕೆಲವೊಬ್ರು ನನ್ನ ಫಾದರ್ಗೆ ಹುಷಾರಿಲ್ಲ, ನನ್ನ ಫ್ಯಾಮಿಲಿ ಕಷ್ಟ ಇದೆ, ಸಪೋರ್ಟ್ ಮಾಡಿ ಅಂತೀರಾ. ಸಪೋರ್ಟ್ ಮಾಡೋ ಕಂಡೀಷನಲ್ಲಿ ಸದ್ಯಕ್ಕೆ ನಾವಿಲ್ಲ. ಫ್ಯೂಚರಲ್ಲಿ ನಮ್ಮ ಕಡೆಯಿಂದ ಆಗೋ ಸಪೋರ್ಟ್ ನಾವು ಮಾಡಿಸ್ತಾ ಇರ್ತೀವಿ. ಅದ್ರ ಜೊತೆ ನಿಮಗೆ ನಿಜವಾಗ್ಲೂ ತೊಂದರೆ ಇದ್ರೆ ಅಂಥದ್ದನ್ನ ವಿಡಿಯೋ ಮಾಡಿ ಜನರಿಗೆ ತಲುಪಿಸೋ ಕೆಲಸ ಮಾಡ್ತೀವಿ. ಜನ ಒಬ್ರಲ್ಲ ಒಬ್ರು ಸಪೋರ್ಟ್ ಮಾಡ್ತಾರೆ ಇಂಥ ವಿಷಯಗಳಿಗೆ. ಅಂಥ ಜನ ಇದ್ದೇ ಇದ್ದಾರೆ ನಮ್ಮ ಜೊತೆ. ಆ ಕೆಲಸ ಬೇಕಾದ್ರೆ ನಾವು ಮಾಡ್ಕೊಡ್ತೀವಿ ಸರ್. ಆದಷ್ಟು ಫೋನ್ ನಂಬರ್ ಡಿಸ್ಪ್ಲೇ ಮಾಡ್ತೀನಿ, ಬಟ್ ಆದರೆ ಫೋನ್ ಮಾಡೋದನ್ನ ದಯವಿಟ್ಟು ಸ್ವಲ್ಪ ಕಡಿಮೆ ಮಾಡಿ. ಒಳ್ಳೆ ವಿಷಯ ಇದ್ರೆ ಮಾತ್ರ ವಾಟ್ಸಪ್ ಮೂಲಕ ನಮಗೆ ತಿಳಿಸಿ ನಾವು ಜನರಿಗೆ ತಿಳಿಸುವಂಥ ಪ್ರಯತ್ನ ಮಾಡೋಣ. ಇನ್ನು ಕರ್ಮ ಕಲಿಯು ಹೋಗಿ ಧರ್ಮ ಕಲಿಯು ಬರ್ತಾನೆ, ಏನೂ ಅರ್ಥ ಆಗಿಲ್ಲ ಅಂತ ಆಗ್ತಾ ಇದ್ದೀರಾ ಸರ್. ಕೆಲವೊಂದು ಅರ್ಥ ಆಗಬೇಕು ಅಂದರೆ ಟೈಮ್ ತಗೊಳುತ್ತೆ, ವೆಯ್ಟ್ ಮಾಡಬೇಕಾಗತ್ತೆ. ನಾನೇ ಇದನ್ನೆಲ್ಲ ಅರ್ಥ ಮಾಡ್ಕೊಳಕ್ಕೆ ಎಷ್ಟೋ ವರ್ಷ ತೊಗೊಂಡಿದ್ದೀನಿ. ಎಲ್ಲರಿಗೂ ಬೇಗ ಅರ್ಥ ಆಗೋದಿಲ್ಲ, ಸ್ವಲ್ಪ ಟೈಮ್ ಕಾಯಬೇಕಾಗತ್ತೆ. ನೀವು ಸೂಪರ್ ಸರ್. ಇನ್ನೊಬ್ರು, ನೀವು ನಿಮ್ಮ ಸಾಬ ಸದಾಶಿವನ ಕಣ್ಣಪ್ಪ ಕಲಿ ಅವನ ರಕ್ತವೇ ಎಲ್ಲ ಕಡೆ ಕೂಡಿ ಜೈ ಹನುಮಕ್ಕ ಜೈ ಜನರನ್ನು ತುಳಿತಿದೆ. ಮೊದಲು ನೀವು ಯಾವ ದೇವರ ಕುಡಿ ಅಂತ ತಿಳಿದುಕೊಳ್ಳಿ. ಮನುಜರಾಗಿ ಮನುವಿನಿಂದ ಜನಿಸಿರಿ. ಓಕೆ, ಇದು ಬೈದು ಹೇಳಿದಾರೋ ಇಲ್ಲ ಹೋಗ್ಲು ಹೇಳಿದಾರೋ ನಿಜವಾಗ್ಲೂ ಅರ್ಥ ಆಗಲಿಲ್ಲ. ಆ ಥರ ಕಮೆಂಟ್ ಇದು. ಫಸ್ಟ್ ನೀವು ಮನುಷ್ಯರಾಗಿ ಅಂತ ನನಗೆ ಹೇಳಿದ್ದಾರೆ. ಓಕೆ ಸರ್, ಮನುಷ್ಯರಾಗಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಆಗಬೇಕಾಗಿದ್ದೇನೋ ಅದ್ರ ಪ್ರಯತ್ನದಲ್ಲಿದ್ದೀವಿ. ಈಗಿನ ರಕ್ತವೇ ಎಲ್ಲ ಕಡೆ ಕೂಡಿ
ಹನುಮಕ್ಕೆ ಜನರನ್ನು ತುಳಿತಿದೆ, ಮೊದಲು ನೀವು ಯಾವ ದೇವರ ಕುಡಿ ಅಂತ ತಿಳಿದುಕೊಳ್ಳಿ. ದೇವರು ಅಂದ್ರೆ ನೀವೇನು ಅನ್ಕೊಂಡಿದ್ದೀರೋ ನನಗಂತೂ ಗೊತ್ತಿಲ್ಲ. ಬಟ್ ದೇವರು ಅಂದ್ರೆ ನಾನು ಅನ್ಕೊಂಡಿರೋದು ಬೇರೆ, ನೀವು ಅನ್ಕೊಂಡಿರೋದು ಬೇರೆ ಇರ್ಬೋದು. ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದಿರುತ್ತೆ. ಅದಕ್ಕೆ ನಾನು ಹೇಳಿದ್ದು. ಈಗ ಬಸವಣ್ಣ ಅವ್ರು ಹೇಳ್ತಾ ಇದ್ರು ನಮ್ಮಲ್ಲೇ ದೇವ್ರಿದ್ದಾನೆ, ನಾವ್ ಯಾಕೆ ಬೇರೆ ಕಡೆ ಹೋಗಿ ಹುಡುಕ್ಬೇಕು ಅಂತ. ನಾನು ಅದನ್ನೇ ಫಾಲೋ ಮಾಡೋನು ಅನ್ಕೊಳ್ಳಿ. ನಮ್ಮಲ್ಲೇ ದೇವ್ರಿದ್ದಾನೆ, ನಾವ್ ಯಾಕೆ ಬೇರೆ ಕಡೆ ಹೋಗಿ ದೇವ್ರು ಹುಡುಕ್ಬೇಕು ಅಂತ ಯೋಚನೆ ಮಾಡ್ತೀನಿ. ಆದ್ರೆ ಒಂದೊಂದು ಸಲ ಬೇರೆ ಬೇರೆ ಜಾಗಕ್ಕೆ ಹೋಗ್ತಾ ಇರ್ತೀನಿ. ಕಾರಣ ಏನು ಅಂದ್ರೆ ಕೆಲವಷ್ಟು ಜಾಗದಲ್ಲಿ ಪ್ರಶಾಂತತೆ ಅನ್ನೋದು ಸಿಗುತ್ತೆ, ಅಲ್ಲಿ ವಿಶೇಷವಾದ ವಸ್ತುಗಳಿರುತ್ತೆ. ಅಂತ ಜಾಗಗಳಲ್ಲಿ ನಾವು ಹೋಗಿ ಹುಡುಕ್ಬೇಕಾಗತ್ತೆ. ಅವಾಗೇನೋ ಒಂದು ಅಲ್ಲಿ ಒಂದು ಶಕ್ತಿ ಅನ್ನೋದು ಸಿಗ್ಬೋದು. ನಾವು ದೇವ್ರನ್ನ ಹುಡ್ಕೊಂಡು ಹೋಗ್ತಿದೀವಿ ಅಂತ ಅನ್ಕೋಬೇಡಿ. ಈಗ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತಾನೆ ಅನ್ಕೊಳ್ಳಿ. ಈಗ ಇಲ್ಲಿಂದ ಒಂದು 500 ಕಿಲೋಮೀಟರ್ 600 ಕಿಲೋಮೀಟರ್ ದೇವಸ್ಥಾನಕ್ಕೆ ಹೋಗ್ತೀನಿ ಅಂದ್ರೆ ಅಲ್ಲಿ ದೇವ್ರನ್ನ ಹುಡ್ಕೊಂಡು ಹೋಗ್ತೀನಿ ಅನ್ನೋದಕ್ಕಿಂತ ಅಲ್ಲಿ ಏನೋ ಒಂದು ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇದೀವಿ, ಏನೋ ಒಂದು ಶಕ್ತಿ ಇರುತ್ತೆ. ಆಗಿನ ಕಾಲದಲ್ಲಿ ಇಂಥ ದೇವಸ್ಥಾನಗಳಲ್ಲಿ ಜ್ಞಾನಿಗಳಿರ್ತಾ ಇದ್ರು, ಕಲ್ಲಿನ ಮೇಲೆ ಏನೇನೋ ವಿಷಯಗಳನ್ನ ಕೆತ್ತಿರ್ತಾ ಇದ್ರು. ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕು ಅಂದ್ರೆ ಲಾಸ್ಟ್ ಟೈಮ್ ತಮಿಳ್ನಾಡು ಹೋಗಿದ್ದೆ ನಾನು. ತಮಿಳ್ನಾಡು ಯಾವ ದೇವಸ್ಥಾನ ಅದು, ತಿರುಚಿ ಇರಬೇಕು, ಅಲ್ಲಿ ಇದೆಯಲ್ಲ ಬಂಗಾರದ ಪಲ್ಲಿ, ಆ ದೇವಸ್ಥಾನಕ್ಕೆ ಹೋಗಿದ್ದೆ. ಆ ದೇವಸ್ಥಾನದಲ್ಲಿ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ ನಮಗೆಲ್ಲ. ಬಟ್ ನೀವು ಹೋದಾಗ ಒಂದು ಸಲ ನೋಡಿ, ಆ ದೇವಸ್ಥಾನದ ಕಲ್ಲಿನ ಮೇಲೆ, ಕೆಳಗಡೆ ಕಲ್ಲಿನ ಮೇಲೆ ಸುಮಾರು 400 ವರ್ಷ 500 ವರ್ಷ ಹಳೆಯ ದೇವಸ್ಥಾನ ಅದು. ದೇವಸ್ಥಾನದ ಕೆಳಗಡೆ ಕಲ್ಲಿನ ಮೇಲೆಲ್ಲ ಕನ್ನಡದಲ್ಲಿ ಕೆತ್ತಿದ್ದಾರೆ, ಹಳೆಗನ್ನಡ ಇದೆ. ಅದರಲ್ಲಿ ತುಂಬಾ ಅರ್ಥ ಮಾಡ್ಕೊಳ್ಳೋ ವಿಷಯಗಳಿದೆ. ಬಟ್ ಆದ್ರೆ ನಮ್ಗೆ ಅರ್ಥ ಮಾಡ್ಕೊಳ್ಳೋ ಟೈಮು ಸಿಗೋದಿಲ್ಲ, ಕ್ಯೂ ಅಷ್ಟೊಂದು ಫಾಸ್ಟ್ ಮೂವ್ ಆಗ್ತಾ ಇರುತ್ತೆ. ಅಲ್ಲಿ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ. ಆ ವಿಡಿಯೋಗಳೆಲ್ಲ ಸಿಕ್ಕಿದ್ರೆ ಎಷ್ಟೋ ವಿಷಯಗಳು ನಾವು ತಿಳ್ಕೊಳ್ಳುವಂಥದ್ದು ಇರುತ್ತೆ, ಅದರಿಂದ ಅನುಕೂಲ ಆಗುವಂಥದ್ದು ಇರುತ್ತೆ. ಈಗ ಹೇಗೆ ತಿರುವನಂತಪುರದಲ್ಲಿ ಲಕ್ಷಾಂತರ ಕೋಟಿ ಬೆಲೆ ಬಾಳೋ ಅಂತ ಬಂಗಾರ, ವಜ್ರ, ವೈಡೂರ್ಯ ಎಲ್ಲ ಸಿಕ್ತು. ಆ ಥರ ನಿಧಿಗಳು ನಮ್ಮ ಭಾರತದಲ್ಲಿ ತುಂಬಾ ಕಡೆ ಇತ್ತು. ಬ್ರಿಟಿಷರು ದಾಳಿ ಮಾಡಿದಾಗ ನಮ್ಮ ರಾಜರು ಅವುಗಳನ್ನೆಲ್ಲ ಬಚ್ಚಿಟ್ಟಿದ್ರು. ಇನ್ನ ನಾನು ಎಷ್ಟೋ ವಚನಗಳಲ್ಲಿ ನಿಮಗೆ ತಿಳಿಸಿದ್ದೀನಿ, ವಾಲಿ ಭಂಡಾರ ಅನ್ನೋದಿದೆ ಹಂಪೆ ಸರೌಂಡಿಂಗ್ ಅಲ್ಲಿ. ಆ ಭಂಡಾರ ಅನ್ನೋದು ಯಾರೋ ಒಬ್ರು ಆಚೆ ತೆಗಿತಾರೆ, ಅಂದ್ರೆ ಬಸವಣ್ಣನ ಭಂಟರು ಯಾರೋ ಒಬ್ರು ಆಚೆ ತೆಗಿತಾರೆ, ಅದರಿಂದ ಜನಕ್ಕೆ ಅನುಕೂಲ ಆಗುತ್ತೆ. ಆ ವಿಷಯಗಳ ಬಗ್ಗೆನೂ ತುಂಬಾ ಕಡೆ ಕೆತ್ತಿರ್ತಾರೆ. ಅದು ದೇವಸ್ಥಾನಗಳಲ್ಲಿ ಮಾತ್ರ ಸಿಗುತ್ತೆ. ಯಾಕೆಂದ್ರೆ ದೇವಸ್ಥಾನಗಳನ್ನ ದಾಳಿ ಮಾಡೋದಕ್ಕೆ ಬಿಡ್ತಾ ಇರ್ಲಿಲ್ಲ ಆಗಿನ ಕಾಲದಲ್ಲಿ. ನೀವು ತಮಿಳ್ನಾಡು ಯಾವುದೇ ದೇವಸ್ಥಾನ ಹೋಗಿ ನೋಡಿ, ಸುಮಾರು 20-25 ಅಡಿ ಎತ್ತರವಾದ ಗೋಡೆಗಳಿದೆ. ಹಿಂದಿನ ಕಾಲದಲ್ಲಿ ದಾಳಿ ಅಂದ್ರೆ ಈ ಬೇರೆ ಬೇರೆ ಬ್ರಿಟಿಷರಾಗಿರ್ಬೋದು, ಇಲ್ಲ ಬೇರೆ ಬೇರೆ ದೇಶಗಳಿಂದ ದಾಳಿ ಮಾಡಿದಾಗ ಜನರನ್ನ ರಕ್ಷಿಸೋದಕ್ಕೆ, ಸಂಪತ್ತನ್ನ ರಕ್ಷಿಸೋದಕ್ಕೆ ಈ ರೀತಿ ದೇವಸ್ಥಾನಗಳಲ್ಲಿ ಅವರು ಶೇಖರಣೆ ಮಾಡಿರ್ತಾ ಇದ್ರು. ಆ ದೇವಸ್ಥಾನಗಳು ನೋಡಿ, ಎಷ್ಟೋ ದೇವಸ್ಥಾನಗಳು ತಮಿಳ್ನಾಡಲ್ಲಿ ಸುಮಾರು 1-1.5 ಎಕರೆ 2 ಎಕರೆ 3 ಎಕರೆ 5 ಎಕರೆ ತನಕ ಇದೆ ಜಾಗ. ಅಷ್ಟು ದೊಡ್ಡ ಜಾಗದಲ್ಲೆಲ್ಲ ಇದಾವೆ. ಅಂತ ಜಾಗಗಳಲ್ಲಿ ದೇವಸ್ಥಾನ ಕಟ್ಟಿ ಸಂಪತ್ತನ್ನು ಶೇಖರಣೆ ಮಾಡಿ ಇಡ್ತಾ ಇದ್ರು. ಪ್ಲಸ್ ಬೇರೆ ಬೇರೆ ಕಡೆ ಎಲ್ಲಿ ಶೇಖರಣೆ ಮಾಡಿ ಇಟ್ಟಿದೀವಿ ಅನ್ನೋದನ್ನ ಆ ದೇವಸ್ಥಾನದಲ್ಲಿ ಕೆತ್ತುತ್ತಾ ಇದ್ರು. ಅದಕ್ಕೋಸ್ಕರ ಆ ದೇವಸ್ಥಾನಗಳನ್ನ ವಿಸಿಟ್ ಮಾಡ್ತಾ ಇರ್ತೀವಿ. ಅಲ್ಲಿರೋ ವಿಷಯಗಳನ್ನ ಜನಕ್ಕೆ ತಿಳಿಸೋ ಕೆಲಸ ಮಾಡ್ತಾ ಇರ್ತೀವಿ. ದೇವರು ನಮ್ಮಲ್ಲೇ ಇದ್ದಾನೆ, ಅದನ್ನ ನಾವು ಹುಡ್ಕೊಳ್ಳೋ ಕೆಲಸ ಮಾಡ್ಕೋಬೇಕು. ನಾನು ನನ್ನ ಕೈಲಾದಷ್ಟು ಹುಡ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದೀನಿ. ನೀವು ಯಾವ ರೀತಿ ಹುಡುಕ್ಬೇಕು ಅಂತಿದ್ದಾರೋ ಅದು ನಿಮಗೆ ಬಿಟ್ಟಿದ್ದು. ಅದಕ್ಕೆ ಹೇಳಿದ ನಾನು, ಒಬ್ಬೊಬ್ರು ಅಭಿಪ್ರಾಯ ಒಂದೊಂದು ರೀತಿ ಇರುತ್ತೆ ಅಂತ. ಇನ್ನ ಇದು ನೀ ಮೇಲೆ ಕಲ್ಲಲ್ಲಿ ಅನ್ನ ಸರ್, ನಿಜವಾಗ್ಲೂ ಒಂದೊಂದು ಇಂಗ್ಲೀಷ್ ಓದೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆದಷ್ಟು ಕನ್ನಡದಲ್ಲಿ ಹಾಕ್ಬಿಡಿ, ಇಲ್ಲ ಪೂರ್ತಿಯಾಗಿ ಇಂಗ್ಲೀಷಲ್ಲಿ ಹಾಕ್ಬಿಡಿ. ಓದೋದು ತುಂಬಾ ಕಷ್ಟ ಆಗುತ್ತೆ. ಇಂಗ್ಲೀಷು ಕನ್ನಡ ಮಿಕ್ಸ್ ಮಾಡೋದಕ್ಕೆ ಇಂಗ್ಲೀಷ್ ಆಗಿರುತ್ತಲ್ಲ, ಸ್ವಲ್ಪ ಕಷ್ಟನೇ ಓದೋದಕ್ಕೆ ಈ ವರ್ಡ್ಗಳು ನನಗಂತೂ. ಯಾಕೆಂದ್ರೆ ಇರೋ ಟೈಮಲ್ಲಿ ಅದನ್ನ ಓದಿ ನಿಮ್ಗೆ ತಿಳಿಸೋ ಪ್ರಯತ್ನ ಮಾಡಬೇಕು. ಎಷ್ಟೋ ಅಧರ್ಮಗಳು ನಡೆದೋಗಿವೆ, ಧರ್ಮದ ದೇವರು ಬರ್ಲಿ, ಟೈಮ್ ಬೇಕು ಅದಕ್ಕೆ. ಅದಕ್ಕೆ ಒಂದೇ ಸಲ ಆಗೋದಿಲ್ಲ. ಈಗ ಸಾವಿರಾರು ವರ್ಷಗಳ ಕಾಲ ರಾಮಾಯಣ ನಡೀತು. ಸುಮಾರು ಒಂದು ಅಂದಾಜು ಲೆಕ್ಕ ತಗೊಳ್ಳೋದಾದ್ರೆ ಒಂದು 15,000-16,000 ವರ್ಷ ಕಾಲ ರಾಮಾಯಣ ನಡೆದಿರ್ಬೋದು ಅಂತ ಇಟ್ಕೊಳ್ಳಿ. ಆ ಟೈಮ್ನಲ್ಲೇ ರಾಮ ಸ್ಟಾರ್ಟಿಂಗ್ ನಲ್ಲೇ ಬಂದ್ಬಿಟ್ಟಿದ್ರೆ ಅದ್ರ ಬೆಲೆ ಜನಕ್ಕೆ ಗೊತ್ತಾಗ್ತಾ ಇರಲಿಲ್ಲ. ಕೊನೆಯ ತನಕ ಬಂದು ಕೈ ಹಿಡಿದಾಗ ಮಾತ್ರ ಅದ್ರ ಬೆಲೆ ಗೊತ್ತಾಯ್ತು. ಹಾಗೆ ಜನಕ್ಕೆ ಅದ್ರ ಬೆಲೆ ಗೊತ್ತಾಗಬೇಕು ಅಂದ್ರೆ ಹೊಟ್ಟೆ ತುಂಬಾ ಹಸಿದಾಗ್ಲೇ ಊಟ ಕೊಡ್ಬೇಕು. ಹೊಟ್ಟೆ ತುಂಬಿರುತ್ತಲ್ಲ, ಆಗ ತಗೊಂಡೋಗಿ ಊಟ ಕೊಟ್ಬಿಟ್ರೆ ಅದ್ರ ಬೆಲೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ದೇವ್ರು ಬರೋದಕ್ಕೆ ಕಾಯಲೇಬೇಕಾಗತ್ತೆ. ದೇವರು ನಮ್ಮಲ್ಲೇ ಇರ್ತಾನೆ. ನಮ್ಮಲ್ಲಿರುವಂಥ ದೇವ್ರು ಆಚೆ ಬರಬೇಕು. ಆ ಟೈಮು ನಮ್ಗೆ ಅರ್ಥ ಮಾಡಿಸುತ್ತೆ. ಅಲ್ಲಿ ತನಕ ಕಾಯಬೇಕಾಗತ್ತೆ ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಉಳಿದಿದ್ದು ನಿಮಗೆ ಬಿಟ್ಟಿದ್ದು. ಇನ್ನ ಗಾಸಿ ಅದಿರು ಎಂಬ ಅರ್ಥ ಮಾಯವಾದೀತು. ಓಕೆ, ಗಾಸಿ ಅನ್ನೋ ಪದದ ಅರ್ಥ ಗೊತ್ತಿಲ್ಲ ಅಂದ್ರೆ ಅದಕ್ಕೆ ಮಾಯವಾದೀತು ಅಂತ ಯಾರೊಬ್ರು ಹಾಕಿದ್ದೀರಾ, ಥ್ಯಾಂಕ್ ಯು. ಕೆಲವೊಂದು ವರ್ಡ್ಗಳ ಅರ್ಥ ನನಗೂ ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ ಅಂತ ಒಪ್ಕೊಂಡ್ಬಿಡ್ಬೇಕು. ಪ್ರಳಯ ಯಾವಾಗ ಕೇಳಿ ಅದಾಗದೆ ಯುಗಾಂತ್ಯ ಹೇಗಾಗುತ್ತದೆ. ಓಕೆ, ಇಲ್ಲಿ ಯುಗಾಂತ್ಯ ಆಗೋಗಿದೆ ಅಂತ ಕೆಲವಷ್ಟು ಪ್ರೋಗ್ರಾಮ್ಗಳು ಮಾಡಿದ್ವಿ. ಅಂದ್ರೆ ಕಲಿಯುಗ ಮುಗಿದೋಗಿದೆ, ಕಲಿಯುಗ ಮುಗಿದೋದ್ರೆ ಯುಗ ಅಂತ್ಯ ಆಗೋಯ್ತಲ್ಲ, ಪ್ರಳಯ ಆಗದೆ ಯುಗಾಂತ್ಯ ಯಾಗಾಗುತ್ತೆ ಅಂತ ನೀವು ಕೇಳ್ತಾ ಇದ್ದೀರಾ. ನಾವು ಇಷ್ಟು
ಇಷ್ಟು ದಿನ ಅಧ್ಯಯನ ಮಾಡಿದಾಗ ನಮಗೆ ಗೊತ್ತಾಗಿದ್ದೇನು ಅಂದ್ರೆ, ಒಂದು ಯುಗದಿಂದ ಮತ್ತೊಂದು ಯುಗದ ಗ್ಯಾಪ್ ಅಲ್ಲಿ ಯುಗ ಪರಿವರ್ತನೆ ಅನ್ನೋದಾಗುತ್ತಲ್ಲ, ಆ ಗ್ಯಾಪ್ ಅನ್ನ ಸಂಧಿಕಾಲ ಅಂತ ಕರೆದ್ರು. ಆ ಸಂಧಿಕಾಲದಲ್ಲಿ ಹೆಚ್ಚು ಕಡಿಮೆ ನಾವು ತಿಳ್ಕೊಂಡಿರೋ ಪ್ರಕಾರ, ಬೇರೆದೇನಾದ್ರೂ ಇದೆಯೋ ನಮಗೆ ಗೊತ್ತಿಲ್ಲ, ಆ ಸಂಧಿಕಾಲದಲ್ಲಿ ಇರುತ್ತಲ್ಲ, ಆ ಟೈಮ್ನಲ್ಲಿ ಈ ಪ್ರಳಯಗಳು ಬದಲಾವಣೆಗಳು ಎಲ್ಲ ಆಗಿರೋದು ಆ ಸಂಧಿಕಾಲದಲ್ಲೇ. ಸದ್ಯಕ್ಕೆ ನಾವಿರುವಂಥದ್ದು ಅಂಥದ್ದೇ ಸಂಧಿಕಾಲ, ಒಂದು ಅಧ್ಯಯನದ ಬೇಸ್ ಮೇಲೆ. ಎಕ್ಸಾಕ್ಟ್ ಆಗಿ ಇದೆ ಅಂತ ನಾನು ಹೇಳೋದಕ್ಕಾಗೋದಿಲ್ಲ, ಯಾಕೆಂದ್ರೆ ಪುರಾವೆಗಳು ಅಷ್ಟು ಈಸಿಯಾಗಿ ಸಿಗೋದೇ ಇರೋದ್ರಿಂದ ನಾವು ಒಂದು ಅಂದಾಜು ಲೆಕ್ಕಾಚಾರಗಳು ಪ್ಲಸ್ ಇಷ್ಟು ದಿನ ನಾವು ಕಲೆಕ್ಟ್ ಮಾಡಿರೋ ವಿಷಯಗಳ ಮೇಲೆ ನಾವಿರೋದು ಸಂಧಿಕಾಲದಲ್ಲಿ. ಆ ಸಂಧಿಕಾಲದಲ್ಲಿ ಈ ವಿನಾಶಗಳೆಲ್ಲ ಆಗಿ ಯುಗ ಪರಿವರ್ತನೆ ಅನ್ನೋದು ಆಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಆ ರೀತಿ ಆಗ್ಬೋದು, ಇನ್ನೇನು ಕೆಲವೇ ವರ್ಷಗಳಲ್ಲಿ ಆಗ್ಬೋದು, ಅದಕ್ಕೆ ಕಾಯ್ಬೇಕಾಗತ್ತೆ. ಅಷ್ಟು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಗಿನ್ನ ಜಾಸ್ತಿ ಗೊತ್ತಿದೆ ದಯವಿಟ್ಟು ತಿಳ್ಸುವಂತ ಕೆಲಸ ಮಾಡಿ. ಇನ್ನು ಕಾಲಜ್ಞಾನ ಪ್ರಕಾರ ಪ್ರಳಯ ಯಾವಾಗ ಎಂದು ಸಂಶೋಧಿಸಿ. ನಾನು ಸಂಶೋಧನೆ ಮಾಡ್ತಾ ಇದ್ದೀನಿ. ಒಂದು ಅಂದಾಜು ಲೆಕ್ಕಾಚಾರ ಸಿಕ್ಕಿದೆ, ಇನ್ನು ಸ್ವಲ್ಪ ಡೇಟಾ ಕಲೆಕ್ಟ್ ಮಾಡಬೇಕಾಯ್ತು. ಒಂದು ಅಂದಾಜು ಲೆಕ್ಕಾಚಾರದ ಪ್ರಕಾರ ಅಂತ ಹೇಳ್ತಾ ಇದ್ದೀನಿ, ಅಂದಾಜು ಅಂತಾನೆ. ಎಕ್ಸಾಕ್ಟ್ ಇದೇ ಡೇಟು ಅಂತ ನಾನು ಎಲ್ಲೂ ಮೆನ್ಷನ್ ಮಾಡ್ತಿಲ್ಲ. ಎಲ್ಲರೂ ತಿಳಿಸಿರೋರ ಪ್ರಕಾರ 2024 ನವೆಂಬರ್ ಇಲ್ಲ ಡಿಸೆಂಬರ್, ಈ ವರ್ಷದ ಕೊನೆಯಿಂದ ಸ್ವಲ್ಪ ವಿನಾಶಗಳು ಜಾಸ್ತಿ ಆಗಬಹುದು. ವಿನಾಶ ಯಾವ ತರ ಇರುತ್ತೆ? ಸುನಾಮಿ ರೂಪದಲ್ಲಿರ್ಬೋದು, ಭೂಕಂಪದ ರೂಪದಲ್ಲಿರ್ಬೋದು. ಈಗ ಆಲ್ರೆಡಿ ನಡೀತಾ ಇದೆಯಲ್ಲ, ಅದು ಯಾವ ರೀತಿ ವಿನಾಶ ಅಂತ ನೀವು ಕೇಳ್ಬೋದು. ಬಟ್ ಆದ್ರೆ ಇವಕ್ಕೆಲ್ಲ ಮೀರಿದಂತ ಸ್ವಲ್ಪ ದೊಡ್ಡ ಮಟ್ಟದ ವಿನಾಶಗಳು, ಜನರನ್ನ ಬಲಿ ಪಡೆಯುವಂತ ವಿನಾಶಗಳು ಆಗಿರುತ್ತೆ. ಸುನಾಮಿ, ಭೂಕಂಪ, ಸುಂಟರಗಾಳಿ ಆಗಿರ್ಬೋದು, ಮಳೆ ಆಗಿರ್ಬೋದು, ಜಲಪ್ರಳಯ, ವಿಷಗಾಳಿ, ಮಹಾಯುದ್ಧ, ಇಲ್ಲ ಏಲಿಯನ್ಸ್ ದಾಳಿ, ಈ ತರ ಏನೇನೋ ಆಗಿ ಟೋಟಲ್ ಆಗಿ ವಿನಾಶಗಳು ಸಂಭವಿಸ್ತಾ ಹೋಗುತ್ತೆ. 24 ಡಿಸೆಂಬರ್ ಆಸ್ಪಾಸ್ನಲ್ಲಿ, ಆ ಕಡೆ ಈ ಕಡೆ ಅನ್ಕೊಳ್ಳಿ ಸ್ವಲ್ಪ, ಅಲ್ಲಿಂದ ಶುರುವಾಗಿ 2048ಕ್ಕೆ 90% ಇದು ಕ್ಲೋಸ್ ಆಗುತ್ತೆ. 100% ಅಲ್ಲ, 90% ಕ್ಲೋಸ್ ಆಗುತ್ತೆ ಅಂತ ಒಂದು ಸಂಶೋಧನೆ ಲೆಕ್ಕಾಚಾರದ ಪ್ರಕಾರ ಹೇಳ್ತಾ ಇರೋದು. ನಿಮ್ಗೆ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, AI ಟೆಕ್ನಾಲಜಿ ಅನ್ನೋದು ಒಂದು ಬರ್ತಾ ಇದೆಯಲ್ಲ, ಇನ್ನು 2 ವರ್ಷದಲ್ಲಿ ನೀವೇ ತಿಳ್ಕೊಳ್ಳಿ, ಏನಿಲ್ಲ ಅಂದ್ರೂ 10 ಕೋಟಿ ಜನ ನಮ್ಮ ಪ್ರಪಂಚದಲ್ಲಿ 10 ಕೋಟಿ ಜನ 1 ವರ್ಷದಲ್ಲಿ ಕೆಲಸ ಟಕ್ಕಂತ ಕಳ್ಕೊಂಡ್ಬಿಡ್ತಾರೆ. 10 ಕೋಟಿ ಜನ ಕೆಲಸ ಎಲ್ಲಿ ಹುಡುಕ್ಬೇಕು? 10 ಕೋಟಿ ಜನ ನಂಬ್ಕೊಂಡಿರೋರು ಸುಮಾರು 40-50 ಕೋಟಿ ಜನ ಇರ್ತಾರೆ. ಅವ್ರನ್ನ ನಂಬ್ಕೊಂಡು ಬಿಸ್ನೆಸ್ ಮಾಡ್ತಾ ಇರೋರು ಒಂದು 30 ಕೋಟಿ ಜನ ಇರ್ತಾರೆ. 100 ಕೋಟಿ ಜನಕ್ಕೆ ಟಕ್ಕಂತ 1 ವರ್ಷದಲ್ಲಿ ಇಂಪ್ಯಾಕ್ಟ್ ಆಗ್ಬಿಡುತ್ತೆ. ಅದು ಬಂದು 2027-28 ಸರಿ ಸುಮಾರು ಇರ್ಬೋದು. ಆ ಟೈಮ್ಗೆ ಇಷ್ಟು ಜನ ಕೆಲಸ ಇಲ್ಲ ಅಂದ್ರೆ ಜನ ಕಳ್ತನ ಮಾಡೋದಕ್ಕೆ ಶುರು ಮಾಡ್ತಾರೆ, ಕೊಳ್ಳೆ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ದೇಶಗಳ ಮಧ್ಯೆ ಯುದ್ಧಗಳಾಗತ್ತಿದ್ರಿಂದ ಎಲ್ಲ ಆಗಿ ಕೊನೆಗೆ ಉಳಿತಾರೆ ಸ್ವಲ್ಪ ಜನ. ಅದನ್ನೇ ನಾನು ಹೇಳ್ತಾ ಬಂದಿದ್ದು. ನಾವು ಅಡ್ವಾನ್ಸ್ ಆಗಿ ಹೋಗ್ತಾ ಇರ್ತೀವಲ್ಲ, ಅದರಿಂದನೇ ಎಫೆಕ್ಟ್ ಅನ್ನೋದು, ಇಂಪ್ಯಾಕ್ಟ್ ಅನ್ನೋದು ಆಗ್ತಾ ಇರುತ್ತೆ. ಅದು ಕಾಯ್ಲೇಬೇಕಾಗುತ್ತೆ. ಇನ್ನೊಂದು 2-3 ವರ್ಷ, ಇಷ್ಟೇ ವರ್ಷ ಕಾಯ್ದಿದ್ದೀರಂತ ಇನ್ನೊಂದು 2-3 ವರ್ಷ ಕಾಯ್ಲಿ, ಗೊತ್ತಾ ಬಿಡುತ್ತಲ್ಲ. ಅದೇನು ಇರ್ಬೋದಲ್ಲ ಅಂತ ಕೆಲವೊಬ್ರು ಹೇಳ್ಬೋದು, ಹಾಗೇನು ಇರಬಹುದು ಅಂತ ಮಾತ್ರ ಹೇಳ್ತೀವಿ. ಆಗೋದೇ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ, ಹಾಗೇ ಆಗತ್ತೆ. ಹಾಗೇ ಆಗತ್ತೆ. ಈಗ ನಡೆದಿರುವಂಥದ್ದೆಲ್ಲ ಹಾಗೇ ಆಗಿರೋದ್ರಿಂದ ಇದು ಕೂಡ ಹಾಗೇ ಆಗುತ್ತೆ. ಸ್ವಲ್ಪ ಕಾಯ್ಬೇಕಾಗತ್ತೆ ಅಷ್ಟೇ. ಇನ್ನು ವಿ ನೀಡ್ ವಾಟ್ ಎಕ್ಸಾಕ್ಟ್ಲಿ ಇಟ್ ಈಸ್ ನಾಟ್ ರೀಡಿಂಗ್ ಟೆಕ್ಸ್ಟ್. ಓಕೆ, ಏನದು ಕ್ಲೀನಾಗಿ ಹೇಳಿ, ನಮಗೆ ಓದೋದು ಮಾತ್ರ ಸಾಕಾಗೋದಿಲ್ಲ ಅಂತ ಕೇಳಿದ್ದೀರಾ. ಅಂದರೆ ಅಲ್ಲಿ ಇವುಗಳ ಅಂತ್ಯ ಯಾವ ಥರ ಆಗುತ್ತೆ? ಸೆಲೆಸ್ಟಿಯಲ್ ಐ ಅಂದರೆ ಭೂಮಿಯಲ್ಲ, ಪ್ರಪಂಚ ವಿಶ್ವದ ಕಣ್ಣು ಅಂತಾನೆ ಕರಿಬೇಕು. ಅಲ್ಲೇನಾಗುತ್ತೆ, ಮನುಷ್ಯ ಯಾವ ಭೂಭಾಗದಲ್ಲಾದ್ರೂ ಸರಿ, ಈ ಭೂಮಿನಲ್ಲಾದ್ರೂ ಸರಿ, ಇಲ್ಲ ಬೇರೆ ಮನುಷ್ಯ ಇಲ್ಲದೆ ಬೇರೆ ಏಲಿಯನ್ ಆಗಿರ್ಬೋದು, ಯಾವುದೇ ಒಂದು ಜೀವ ಇರುವಂತ ಕಣ ಅಲುಗಾಡಬೇಕು ಅಂದ್ರೂ ಆ ಎಲ್ಲಾ ವಿಷಯಗಳು ರೆಕಾರ್ಡ್ ಆಗ್ತಾ ಇರುತ್ತೆ ಆಕಾಶಿಕ ರೆಕಾರ್ಡ್ ಅಲ್ಲಿ ಅನ್ನೋದು ಈ ಸೆಲೆಸ್ಟಿಯಲ್ ಐ ಡೀಟೇಲ್ಸ್ ತಿಳಿಸಿರುವಂತದ್ದು. ಇನ್ನ ಬೇರೆ ಬೇರೆ ವಿಷಯಗಳು ತಿಳಿಸಿದ್ದಾರೆ ಅದರಲ್ಲಿ. ಅದನ್ನ ನಾವು ಅರ್ಥ ಮಾಡ್ಕೋಬೇಕಂದ್ರೆ ನಾವು ಇಲ್ಲಿ ಕೂತು ಬೇರೆ ಕಡೆ ಆಗ್ತಾ ಇರೋ ವಿಷಯಗಳನ್ನ ಗಮನಿಸಬಹುದು. ಅದನ್ನು ಕೂಡ ಆಸ್ಟ್ರಲ್ ಟ್ರಾವೆಲ್ ಅಂತ ಕರೆದಿದ್ವಲ್ಲ, ಅದು ಕೂಡ ಈ ಸೆಲೆಸ್ಟಿಯಲ್ ಐ ಮೂಲಕನೇ ಆಗೋದು. ಎಲ್ಲರ ಕೈಲೂ ಆಗೋದಿಲ್ಲ. ತುಂಬಾ ಜ್ಞಾನಿಗಳಿಗೆ, ತುಂಬಾ ಸಾಧನೆ ಮಾಡಿದವರಿಗೆ, ಸಿದ್ಧಿ ಮಾಡಿದವ್ರಿಗೆ ಮಾತ್ರ ಸಾಧ್ಯ ಆಗುತ್ತೆ ಅಂತ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸಿರುವಂತದ್ದು. ಇನ್ನೊಬ್ರು ಯಾರೋ ಹಾಕಿದ್ದೀರಾ, ಆದಿವೀರ ಕಾಲಮೇ ಮಾಸ, ದೀಪಾವಳಿ ಅಮಾವಾಸ್ಯೆ ನಂತರ ಕಾರ್ತಿಕ ಮಾಸದಲ್ಲಿ ಅಮಾವಾಸ್ಯೆ ಎಂದು ಚಂದ್ರ ಉದಯ ಆಗುತ್ತೆ ಅಂತೆ ಇದೆ ಸರ್. ಓಕೆ, ಇದು ನಮಗೆ ಗೊತ್ತಿರೋ ವಿಷಯ, ಯಾವುದೋ ಹೊಸದಾಗಿ ತಿಳಿಸ್ತಾ ಇದ್ದೀರಾ. ಏನಂದ್ರೆ ಕಾರ್ತಿಕ ಮಾಸದಲ್ಲಿ ಅಮಾವಾಸ್ಯೆ ದಿನ ಚಂದ್ರ ಹುಡ್ತಾನೆ ಈ ಸಲ. ಆ ತರ ಆದಾಗ ವಿನಾಶಗಳು ಆಗುತ್ತೆ ಅಂತ ನೀವು ತಿಳಿಸ್ತಾ ಇದ್ದೀರಾ. ಇದ್ರೂ ಇರ್ಬೋದು. ಕಾಲಜ್ಞಾನದಲ್ಲಿ ನಾನು ಅದೇ ಹೇಳಿದ್ದು, ಕೆಲವಷ್ಟು ವಿಷಯಗಳು ಸ್ವಲ್ಪ ಬೇಗ ಆಗ್ಬೋದು, ಸ್ವಲ್ಪ ಲೇಟಾಗೂ ಆಗ್ಬೋದು. ಗ್ರಹಗಳ ಚಲನೆ ವಲನೆ ಅನ್ನೋದು ನಮ್ಮ ಕೈಯಲ್ಲಿ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ಅದ್ರ ಕಂಟ್ರೋಲ್ ಯಾರ ಕೈಯಲ್ಲಿ ಇದೆಯೋ ಅವರಿಂದ ಮಾತ್ರ ಅದನ್ನು ತಡೆಯೋದಕ್ಕಾಗುತ್ತೆ.
ಸದ್ಯಕ್ಕೆ ಆಗುವಂಥದ್ದನ್ನ ನೋಡ್ಬೋದಷ್ಟೇ, ತಡೆಯೋದಕ್ಕೂ ನಮ್ಮ ಕೈಲಾಗೋದಿಲ್ಲ. ಬದಲಾಯಿಸ್ಬೋದು, ತಡೆಯೋದಕ್ಕಾಗೋದಿಲ್ಲ, ಬದಲಾಯಿಸ್ಬೋದು. ಹೇಗೆ? ನಾವು ಈ ಜಾಗದಲ್ಲಿದ್ರೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಗೊತ್ತಿದ್ದು ಅಲ್ಲೇ ಉಳ್ಕೊಳ್ತೀವಿ ಅನ್ನೋ ತಪ್ಪು. ಎಲ್ಲೋ ಉಳ್ಕೊಂಡ್ರೆ ಸೇಫ್ ಅಂತ ಗೊತ್ತಿರುತ್ತೆ, ಆ ಜಾಗದಲ್ಲಿ ಹೋಗಿ ಉಳ್ಕೊಂಡ್ರೆ ಬದಲಾಯಿಸ್ಬೋದು, ಬಟ್ ಆದರೆ ತಡೆಯೋದಕ್ಕಾಗೋದಿಲ್ಲ. ಅದನ್ನ ನಾನು ಹೇಳ್ತಾ ಇದ್ದೀನಿ. ನಾನು ಓದಿದ ಸಂಯುಕ್ತ ಕರ್ನಾಟಕ ವಿಶೇಷ ಸಂಚಿಕೆ ಕರ್ಮವೀರ ಎನ್ನುವ ಪುಸ್ತಕದಲ್ಲಿ 1985-86ರಲ್ಲಿ ಓದಿದ್ದು, ಕಾರ್ತಿಕ ಮಾಸದ ಪಂಚಮಿಯ ದಿನ ಚಂದ್ರನಿಗೆ ಉತ್ತರದಲ್ಲಿ ಒಂದು ದೊಡ್ಡ ನಕ್ಷತ್ರ ಕಾಣಿಸಿಕೊಂಡು ಅಂದು ಪ್ರಳಯವಾಗುವುದು. ನಾನು ಅಂದಿನಿಂದ ಇಂದಿನವರೆಗೆ ಕಾಯ್ತಾ ಇದ್ದೀನಿ. ಅಂದರೆ 6/11/2024 ಈ ಡೇಟು ಕಾರ್ತಿಕ ಮಾಸದ ಪಂಚಮಿ ಆಗುತ್ತೆ. ಪ್ರತಿ ವರ್ಷದ ಕಾರ್ತಿಕ ಮಾಸದಲ್ಲೂ ಕಾಯ್ತಾ ಇದ್ದೀನಿ. ಕಾರ್ತಿಕ ಮಾಸದಲ್ಲಿ ಅಂದರೆ ಅವ್ರು ಯಾವಾಗಿಂದ ಎಷ್ಟೋ ವರ್ಷದಿಂದ ಕಾಯ್ತಾ ಇದ್ದಾರಂತೆ. 2004ರದವ್ರದ್ದು, ಮೈಸೂರವರು. ಅಂದರೆ 2024 11ನೇ ತಿಂಗಳಲ್ಲಿ ಇದೇನಾದರೂ ನಡೆಯುತ್ತಾ, ಕಾಯ್ತಾ ಇದ್ದಾರೆ, ನೋಡಬೇಕು. 2 ನಕ್ಷತ್ರ ಅಂದರೆ ಆಕಾಶದಲ್ಲಿ ಧೂಮಕೇತು ಥರ ಏನಾದರೂ ಕಾಣಿಸ್ಕೊಂಡು ಇಂಪ್ಯಾಕ್ಟ್ ಆಗುತ್ತಾ ಅಂತ. ಅಕ್ಷರ ಕ್ರಿಯೇಷನ್ಸ್ ಅವ್ರದ್ದು. ಅಣ್ಣ, ನಾನು ವೀರಬ್ರಹ್ಮೇಂದ್ರ ಸ್ವಾಮಿ ಮತ್ತೆ ಕೈವಾರ ತಾತಯ್ಯ ಮತ್ತೆ ಭವಿಷ್ಯ ಮಾಲಿಕ ಶರಣರ ಕಾಲಜ್ಞಾನ ಎಲ್ಲ ಡಿಕೋಡ್ ಮಾಡುತ್ತೆ. ಅದರಲ್ಲಿ ಅಶ್ವ ಯುಜ ಮಾಸ, ದೀಪಾವಳಿ, ಅಮಾವಾಸ್ಯೆಯ ನಂತರ ಡಿಸೆಂಬರ್ ತಿಂಗಳಲ್ಲಿ 3 ಮಾಸಗಳು ಒಂದೇ ತಿಂಗಳಲ್ಲಿ ಬಿದ್ದು, ಮತ್ತೆ ವೀರಬ್ರಹ್ಮೇಂದ್ರ ಸ್ವಾಮಿ ಕಾಲಜ್ಞಾನ ಪ್ರಕಾರ, ಮತ್ತೆ ಕೈವಾರ ತಾತಯ್ಯ ಪ್ರಕಾರ ಹೇಳಿರೋ ಪ್ರಕಾರ, ಶರಣರ ಕಾಲಜ್ಞಾನ ಭವಿಷ್ಯ ಮಾಲಿಕ ಪ್ರಕಾರ ಡಿಸೆಂಬರ್ 20 ಮಾರ್ಗಶಿರ ಮಾಸ ನಕ್ಷತ್ರ ಉತ್ತರ ದಿಕ್ಕಿನಲ್ಲಿ ಕಾಣಿಸುತ್ತೆ. ಅಂದರೆ ಈಗ ಡಿಸೆಂಬರ್ ಬರುತ್ತಲ್ಲ, ಇದರಲ್ಲಿ ಉತ್ತರ ದಿಕ್ಕಿನಲ್ಲಿ ಒಂದು ನಕ್ಷತ್ರ ಕಾಣಿಸುತ್ತೆ. ಅದರಿಂದ ಜಗಕ್ಕೆಲ್ಲ ಇಂಪ್ಯಾಕ್ಟ್ ಆಗುತ್ತೆ ಅಂತ ಇವರೊಬ್ರು ಕಮೆಂಟ್ ಮೂಲಕ ತಿಳಿಸಿದ್ದಾರೆ. ಇದ್ರೂ ಇರ್ಬೋದೇನೋ, ಅದಕ್ಕೂ ನಾವು ಕಾಯ್ದು ನೋಡ್ಬೇಕು. ಅದಕ್ಕೆ ಹೇಳಿದ್ದು, ಕೆಲವೊಂದನ್ನ ಆದಾಗ ಮಾತ್ರ ಜನಕ್ಕೆ ನಂಬಿಕೆ ಬರುತ್ತೆ, ಆಗ್ಲಿಲ್ಲ ಅಂದ್ರೆ ಜನ ನಂಬೋದೇ ಇಲ್ಲ. ಯಾಕೆಂದ್ರೆ 2012 ಆ ಥರ ನಂಬಿಕೆ ಅನ್ನೋದನ್ನ ಹಾಳು ಮಾಡ್ಬಿಡ್ತು. 2012ರಲ್ಲಿ ಕೆಲವಷ್ಟು ವಿನಾಶಗಳಾಗಿದ್ರೆ ಜನ ನಂಬ್ತಿದ್ರೇನೋ. ಈಗ ಅದಕ್ಕೆ ಈ ಟೈಮ್ ಕಾಯ್ತಾ ಇದ್ದಾರೆ. ವಿನಾಶಗಳು 2025 ಮಾರ್ಚ್ ಆದ್ಮೇಲೆ ಜಾಸ್ತಿ ಆಗುತ್ತೆ ಅಂತಾನೆ ಹೇಳಿದ್ದಾರೆ. ಏಕೆಂದ್ರೆ ಶನಿ ಮೀನ ರಾಶಿಗೆ ಹೋಗಾದ್ಮೇಲೆ ವಿನಾಶಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಇಂಪ್ಯಾಕ್ಟ್ ತುಂಬಾನೇ ಆಗುತ್ತೆ ಭೂಮಿ ಮೇಲೆ, ಜನರ ಮೇಲೂ ಕೂಡ. ಅದನ್ನು ತಡೆಯೋದಕ್ಕಂತೂ ಆಗೋದಿಲ್ಲ, ಬಟ್ ಅದನ್ನ ಕಾಯ್ದು ನೋಡ್ಬೇಕಾಗುತ್ತೆ. ಬಚಾವ್ ಆಗುವಂತ ಪ್ರಯತ್ನ ಮಾಡಿ ಆ ದಾರಿ ತೋರಿಸುವಂತ ಕೆಲಸ ನಾವು ಮಾಡ್ತಾ ಇರ್ತೀವಿ. ನಿಮ್ಗೆ ಏನಾದ್ರು ಗೊತ್ತಾದ್ರೆ ನಮಗೂ ತಿಳಿಸ್ತಾ ಇರಿ. 4 ಜನಕ್ಕೆ ಒಳ್ಳೆ ದಾರಿ ತೋರಿಸುವಂತ ಕೆಲಸ ನಾವು ಮಾಡೋಣ. ಇವರು ಏನು ಹೇಳ್ತಾ ಇದ್ದಾರೋ ಅನ್ನೋದು ಯಾರಿಗೂ ಅರ್ಥನೇ ಆಗ್ತಾ ಇಲ್ಲ. ಅದಕ್ಕೆ ಕನ್ನಡದಲ್ಲಿ ಡೀಟೇಲ್ಸ್ ಹಾಕಿದ್ದೀವಿ ಸರ್. ಸ್ವಲ್ಪ ಕನ್ನಡದಲ್ಲಿರೋದನ್ನ ಓದ್ಕೊಳ್ಳಿ, ಅರ್ಥ ಆಗತ್ತೆ. ಕನ್ನಡದಲ್ಲಿ ಹೇಳುಗುರು, ಕನ್ನಡದಲ್ಲಿ ಹಾಕಿದ್ದೀವಿ ಸರ್. ಸ್ವಲ್ಪ ಕನ್ನಡದಲ್ಲಿದೆ, ನೀವು ನೋಡಿ ಸರ್. ನೋಡಿ, ನೀವು ಎಷ್ಟೇ ಇಂಗ್ಲೀಷ್ನಲ್ಲಿ ಬಡಾಯಿಸಿದ್ರು ಓಕೆ. ಅಂದರೆ ಅವರು ಮೊದಲೇ ತಿಳಿಸಿದ್ದೀನಿ ನಾನು, ಅದು ಪೂರ್ತಿ ಹೈಫೈ ಇಂಗ್ಲೀಷ್ ಇದೆ. ಕನ್ನಡ ಟ್ರಾನ್ಸ್ಲೇಷನ್ ಮಾಡೋದು ತುಂಬ ಕಷ್ಟ ಇದೆ. ಅದಕ್ಕೋಸ್ಕರನೇ ನಾನು ಕನ್ನಡದಲ್ಲಿ ಪಕ್ಕದಲ್ಲೇ ಸಬ್ಟೈಟಲ್ ರೂಪದಲ್ಲಿ ಹಾಕಿದ್ದೀನಿ, ಓದಿ ತಿಳ್ಕೊಳ್ಳಿ ಸರ್ ದಯವಿಟ್ಟು. ಪ್ಲೀಸ್ ಕನ್ನಡದಲ್ಲಿ ಹೇಳಿ. ಕನ್ನಡ ಓಕೆ. ನಾವು ಕನ್ನಡದಲ್ಲೇ ಎಲ್ಲ ಪ್ರೋಗ್ರಾಮು ಮಾಡ್ತಾ ಇರೋದು ಸರ್. ಓಕೆ, ಧನ್ಯವಾದಗಳು ನಿಮ್ಮ ಶ್ರಮಕ್ಕೆ. ಶಿವ ಒಳ್ಳೇದು ಮಾಡ್ತಾನೆ. ಓಕೆ, ಕಾಯೋಣ. ಇವನ್ಯಾರು ಜಡ ಭಾರತ ಕಚಡ ಭಾರತ ಏನು ಗೊತ್ತಾ, ಒಬ್ಬೊಬ್ರು ಬೈಯೋದಕ್ಕೆ ಅಂತಾನೆ ಇರ್ತೀರ, ಏನು ಮಾಡೋದಕ್ಕಾಗೋದಿಲ್ಲ. ಓಕೆ ವೀಕ್ಷಕರೇ, ತುಂಬಾ ವಿಷಯಗಳು ಇದರಲ್ಲಿ ಕಮೆಂಟ್ಸ್ ಬಗ್ಗೆ ನಾನು ಆಲ್ರೆಡಿ ಡಿಸ್ಕಸ್ ಮಾಡ್ಬಿಟ್ಟಿದ್ದೀನಿ. ಇನ್ನ ಎಷ್ಟೋ ವಿಷಯಗಳು ಇರ್ತವೆ, ಬಟ್ ಸದ್ಯಕ್ಕೆ ಆಲ್ರೆಡಿ ಟೈಮ್ 30 ನಿಮಿಷ ಆಗೋಗಿರೋದ್ರಿಂದ ಇನ್ನು ಜಾಸ್ತಿ ಎಳೆಯೋದಕ್ಕಾಗೋದಿಲ್ಲ. ಇರೋ ವಿಷಯಗಳನ್ನ ನಿಮಗೆ ತಿಳಿಸ್ಬಿಟ್ಟಿದ್ದೀನಿ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕಮೆಂಟ್ಸ್ಗಳು ಮಾತ್ರ ಉತ್ತರ ಕೊಡೋ ಪ್ರಯತ್ನ ಮಾಡಿದ್ದೀನಿ. ಎಲ್ಲ ಕಮೆಂಟ್ಸ್ಗಳಿಗೂ ಉತ್ತರ ಕೊಡೋದು ಕಷ್ಟ ಆಗ್ಬೋದು, ದಯವಿಟ್ಟು ಕ್ಷಮಿಸಿ. ಇನ್ನು ಟೈಮ್ ಸಿಕ್ಕಾಗೆಲ್ಲ ಉತ್ತರ ಕೊಡೋ ಪ್ರಯತ್ನ ಮಾಡ್ತಾ ಇರ್ತೀವಿ. ನಮ್ಮ ಪ್ರೋಗ್ರಾಮ್ ನೋಡ್ತಾ ಇರೋರಿಗೆಲ್ಲ ಥ್ಯಾಂಕ್ ಯು ಹೇಳ್ತಾ ಮತ್ತೆ ಸಿಗೋಣ. ಗುಡ್ ಬೈ.